ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ಪದವಿಯಲ್ಲಿ ದೆಹಲಿಯ ವೈದ್ಯಕೀಯ ವಿಶ್ವವಿದ್ಯಾನಿಲಯದಿಂದ ಪ್ರಥಮ ರ್ಯಾಂಕ್ ಗಳಿಸಿರುವ ಹಾಸನದ ಡಾಕ್ಟರ್ ವಿಕೆ ಸೂರ್ಯ ಅವರೊಂದಿಗಿನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಊರಿನವರೇ ಆದ ಅಪರೂಪದ ವೈದ್ಯರೊಬ್ಬರನ್ನು ನಾನು ಮಾತನಾಡಿಸ್ತಾ ಇದ್ದೇನೆ. ಯಾಕೆ ಅವರು ಅಪರೂಪದ ವೈದ್ಯರು ಅಂತ ಹೇಳಿದರೆ, ಸಾಮಾನ್ಯವಾಗಿ ನಮಗೆ ವೈದ್ಯರು ಗೊತ್ತಿರುತ್ತೆ. ವೈದ್ಯ ವೃತ್ತಿಗೆ ಅಥವಾ ವೈದ್ಯ ವಿದ್ಯಾಭ್ಯಾಸಕ್ಕೆ ಸೇರುವ ಮುನ್ನ ರ್ಯಾಂಕ್ನೊಂದಿಗೆ ಅವರು ಸೇರಿಕೊಂಡಂಥವರು. ಶಿಕ್ಷಣವನ್ನು ಪೂರೈಸಿ ವಾಪಸ್ ಬರುವಂಥ ಸಂದರ್ಭದಲ್ಲಿಯೂ ಕೂಡ ರ್ಯಾಂಕ್ನೊಂದಿಗೆ ವಾಪಸ್ಸು ಬಂದಂಥವರು. ದೆಹಲಿಯಲ್ಲಿ ಇರುವಂತಹ ವರ್ಧಮಾನ್ ಮಹಾವೀರ್ ಮೆಡಿಕಲ್ ಕಾಲೇಜ್ ಮತ್ತು ಸಫ್ದರ್ಜಂಗ್ ಆಸ್ಪತ್ರೆಯ PG ವಿಭಾಗದಲ್ಲಿ ಮೊದಲ ರ್ಯಾಂಕ್ನೊಂದಿಗೆ ಅವರು ಉತ್ತೀರ್ಣರಾಗಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಹಾಸನ ಜಿಲ್ಲೆ ಒಳಗೆರೆಹಳ್ಳಿಯ ವಿಕೆ ಸೂರ್ಯ ಅವರು. ಸೂರ್ಯ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮ್ಮ ಬಾಲ್ಯ ಎಲ್ಲ ಬಹುತೇಕ ಹಾಸನದಲ್ಲಿ ಕಳೆದಿದ್ದಾಯ್ತಲ್ವಾ? ಹೇಗಿತ್ತು ಬಾಲ್ಯ? ನಮ್ಮ ಕುಟುಂಬ ಬಂದು ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ತುಂಬ ಜನ ನಾವು ಒಟ್ಟಿಗೆ ಬೆಳೆದಿದ್ದು. ಆ್ಯಕ್ಚುಲಿ ತಂದೆ ಅಲ್ಲಿ ಟ್ರಾನ್ಸ್ಫರಬಲ್ ಜಾಬ್ ಇದ್ದಿದ್ದರಿಂದ ತಂದೆ ಅರಸೀಕೆರೆಲಿದ್ದಾಗ ನಾವು ಹಾಸನಿಗೆ ಬಂದಿದ್ದು. ಆವಾಗ ನಾವು ದೊಡ್ಡಪ್ಪನ ಜೊತೆ ಇದ್ದಿದ್ದು. ಅವರು, ನಮ್ಮ ಅಕ್ಕ, ನಮ್ಮ ದೊಡ್ಡಣ್ಣ ಮತ್ತು ನಾವೆಲ್ಲ ಒಂದು 4-5 ಜನ ಮಕ್ಕಳು ಒಂದೇ ಮೇಲೆ ಬೆಳೆದಿದ್ದು. ಸೊ ಹಾಗಾಗಿ ಎಲ್ಲ ದೊಡ್ಡವರೇ ನೋಡ್ಕೋತಿದ್ರು. ನಾನು ಚಿಕ್ಕವನಿರೋದ್ರಿಂದ ನಂಗೆ ಅದ್ರ ಮೇಲೆ ಅಷ್ಟು ಕೆಲಸ ಆಗಲಿ ಏನು ಬರಲಿಲ್ಲ. ಚೆನ್ನಾಗಿತ್ತು. ಅಂದರೆ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ. ಯಾವಾಗಲೂ ಜ್ಞಾಪಿಸ್ಕೊಳ್ಳೋದೇ ಆ ದಿನಗಳು. ಅದಿದ್ದಿದ್ರಿಂದಾನೇ ನಾವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಅಂತಲೂ ನನಗೆ ಅನ್ಸೋದು. ಯಾಕೆಂದರೆ ನಮ್ಮ ಅಕ್ಕ ಬಂದು ತುಂಬ ಚೆನ್ನಾಗಿ ಓದ್ತಾ ಇದ್ರು. ಅವರು ಕೇಂದ್ರೀಯ ವಿದ್ಯಾಲಯದಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿದ್ರು ಅವಾಗ. ಸೊ ಅವರು ನಮಗೆಲ್ಲರಿಗೂ ಮಾರ್ಗದರ್ಶಿ ಥರ ಮೊದಲಿಂದನೂ. ಅವರಿಂದನೇ ನಾನು ಸೆಂಟ್ರಲ್ ಸ್ಕೂಲ್ ಸಹ ಸೇರಿದ್ದು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹಠ ಮಾಡಿ ನಾನೇ ಕಲಿತು ಹಿಂದಿ ಎಕ್ಸಾಮ್ ಕೊಟ್ಟು ಸೆಂಟ್ರಲ್ ಸ್ಕೂಲ್ ಸೇರಲೇಬೇಕು ಅಂತ. ತಂದೆ ಅದ್ರ ವಿರುದ್ಧ ಇದ್ರು. ಯಾಕೆಂದರೆ ಅಲ್ಲಿ ಕನ್ನಡ ಹೇಳ್ಕೊಡಲ್ಲ, ಬರೀ ಹಿಂದಿ ಇಂಗ್ಲೀಷ್ ಅಷ್ಟೇ ಇದ್ದಿದ್ದು, ಸಂಸ್ಕೃತ. ತಂದೆಗೆ ಇಷ್ಟ ಇರಲಿಲ್ಲ ನಾನು ಕೇಂದ್ರೀಯ ವಿದ್ಯಾಲಯ ಸೇರೋದು. ಬಟ್ ನಮ್ಮ ಅಕ್ಕ ಅಲ್ಲಿ ಹೋಗಿದ್ರು ಅಂತ ನನಗೆ ಅಲ್ಲೇ ಹೋಗ್ಬೇಕಿತ್ತು. ಹೇಗೋ ಅದು ಕ್ಲಿಯರ್ ಆದಮೇಲೆ ಮತ್ತೆ ಏನು ತೊಂದರೆ ಆಗಿಲ್ಲ. ಅಂದರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿದ್ದು ತುಂಬಾ ನನಗೆ ಅನುಕೂಲ ಆಗಿತ್ತು. ಕೇಂದ್ರೀಯ ವಿದ್ಯಾಲಯ ಹಾಸನದಲ್ಲಿ ತಾವು ಓದಿದ್ದು? ಹೌದು. 4ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಾನು ಕೇಂದ್ರೀಯ ವಿದ್ಯಾಲಯ ಹಾಸನದಲ್ಲೇ ಮಾಡಿದ್ದು. ಮುಂಚೆ ಕೇಂದ್ರೀಯ ವಿದ್ಯಾಲಯ DRDO CV ರಾಮನ್ ನಗರ ಬೆಂಗಳೂರು, ಅಲ್ಲಿ 2 ವರ್ಷ ಇದ್ದೆ. ಅದಕ್ಕಿಂತ ಮುಂಚೆ ಒಂದು ಅರ್ಧ ವರ್ಷ KV ಬಳ್ಳಾರಿಲಿ ಸಹ ಓದಿದ್ದೀನಿ, ಅಪ್ಪ ಅಲ್ಲಿ ಇರ್ಬೇಕಾದ್ರೆ. ಆಲ್ಮೋಸ್ಟ್ ಒಂದು 2nd ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಸೆಂಟ್ರಲ್ ಸ್ಕೂಲಲ್ಲೇ ಓದಿದ್ದು ಅಂತ. ಈ ಬಾಲ್ಯದಲ್ಲಿಯೇ ವೈದ್ಯರಾಗಬೇಕು ಅನ್ನೋ ಅಂತ ಆಸೆ ಇತ್ತಾ ಹೇಗೆ? ಬಹುಶಃ ಗೊತ್ತಿಲ್ಲ ಏನು ಅಂತ. ತಂದೆ ಡಾಕ್ಟರ್ ಆಗಿದ್ದರಿಂದ ನಾನು ಡಾಕ್ಟರ್ ಆಗಬೇಕು ಅಂತ ಬಂತೇನೋ. ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ. ತಾಯಿಗೆ 2 ಮಕ್ಕಳು, ನಂಗೆ ಅಣ್ಣ ಇದ್ದಾನೆ. ಅವ್ರು ಏನು ಹೇಳ್ತಿದ್ದಾರೆ, ಒಬ್ಬ ಡಾಕ್ಟರ್ ಆದರೆ ಇನ್ನೊಬ್ಬ ಇಂಜಿನಿಯರ್ ಅಂತ ಇದ್ದಿದ್ದು. ಅಣ್ಣ ಇಂಜಿನಿಯರಿಂಗ್ ಹೋದ್ರು. ಹಾಗಾಗಿ ಒಂದು 9ನೇ ಕ್ಲಾಸಲ್ಲೇ ನಾನು ಸ್ವಲ್ಪ ಡಾಕ್ಟರ್ ಹೋಗ್ಲೇಬೇಕು ಅಂದರೆ ನನಗೆ ಅನಿಸಿದ್ದು ಸರ್ವಿಸ್ ಮೈಂಡ್ ಸೆಟ್ ಇರೋದು ಯಾವುದು ಪ್ರೊಫೆಷನ್ ಇದೆ ಅಂತ ನೋಡಿದಾಗ ಒಂದು ಆರ್ಮಿ ಇತ್ತು, ಒಂದು ಡಾಕ್ಟರ್ ಆಗೋದಿತ್ತು. ಆವಾಗ ಅನಿಸ್ತು ನಾನು ಆರ್ಮಿ ಅಷ್ಟು ನಾನು ತುಂಬ ಸಣ್ಣ ಇದೆ, ಸಪುರ ಇದ್ದೆ. ಹಾಗಾಗಿ ನನ್ನ ಕೈಲಿ ಆಗುತ್ತೋ ಇಲ್ವೋ ಅಲ್ಲಿ ಟೆರೇನ್ಸ್ ಎಲ್ಲ ಅಂತ ಅಷ್ಟು ಯೋಚನೆ ಮಾಡಿರಲಿಲ್ಲ. ಬಟ್ ಅಪ್ಪ ವೈದ್ಯನಾಗಿದ್ದು ನೋಡಿ ಏನು ಕೆಲಸ, ಹೇಗಿರುತ್ತೆ ಕೆಲಸ ಅಂತ ಅಲ್ಲಿ ನೋಡಿದ್ನಲ್ಲ. ಹಾಗಾಗಿ ಅವಾಗ ಬಹುಶಃ 9th 10th ಚೆನ್ನಾಗಿರುತ್ತೇನೋ. ಬಯಾಲಜಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವತ್ತೂ ಆಗಿರಲಿಲ್ಲ. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವಾಗಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸೇ ಆಗಿತ್ತು. ಬಟ್ ವೈದ್ಯನಾಗುವ ಒಂದು ಪ್ರೊಫೆಷನ್ ಏನಿದೆ ಅದ್ರ ಥರ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅಂದರೆ ಈಗ ನಾನೊಂದು 10 ವರ್ಷ ಮೆಡಿಕಲ್ ಸೈನ್ಸಸಲ್ಲೇ ಇರೋದ್ರಿಂದ ಹೇಳ್ಬೋದು. ಏನೇ ಆದ್ರೂ ವೈದ್ಯನಾಗಿ ಕೆಲಸ ಮಾಡೋದು ಸ್ವಲ್ಪ ಬೇರೆ ಎಲ್ಲ ಕಾರ್ಯಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಅಂತ ನಾನು ಹೇಳಬಲ್ಲೆ. ರಿವಾರ್ಡಿಂಗೂ ಸಹ ಇದೆ, ಅದೇ ಥರ ಅಷ್ಟೇ ಪ್ರೆಷರಲ್ಲೂ ನೀವು ಕೆಲಸ ಮಾಡ್ತಾ ಇರ್ತೀರ. ಯಾವುದೇ ಒಬ್ಬ ವಿದ್ಯಾರ್ಥಿಯ ಆತನ ಜೀವನ ನಿರ್ಧಾರ ಆಗ್ತಕ್ಕಂಥದ್ದು 10ನೇ ಕ್ಲಾಸು ಮತ್ತು PUC ಹಂತದಲ್ಲಿ ನಿರ್ಧಾರ ಆಗುತ್ತೆ. ಅವ್ರಿಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯನೂ ಕೂಡ ಅಲ್ಲಿ ಇರುತ್ತೆ. ಅದು ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸಿದ್ರು ಕೂಡ ಈ ಬೇಸಿಕ್ಸು ಭಾರಿ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ನಮ್ಮ ತಳಪಾಯವನ್ನ ಹೇಗೆ ಹಾಕ್ತೀವೋ ಹಂಗೆ ನಾವು ಅಲ್ಲಿ ಟರ್ನಿಂಗ್ ಪಾಯಿಂಟ್ ನಿರ್ಧಾರ ಆಗುತ್ತೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಇಲ್ಲೆಲ್ಲ ಹೇಗೆ ನಿಮಗೆ ಇರ್ತಾ ಇತ್ತು ಮತ್ತು ಹೇಗೆ ಅದನ್ನು ರೂಪಿಸ್ಕೊಂಡ್ರಿ ಇಂಥ ಹಾದಿಯಲ್ಲಿ ಹೋಗಬೇಕು ಅಂತ? ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಆಗಿದ್ದು ಒಂದು
ಥಿಂಗ್ ಅಂದ್ರೆ ನಮ್ಮ ತಂದೆ ಯಾವಾಗ್ಲೂ ಹೇಳೋರು ದಿನ ಓದ್ಬೇಕು ಅಂತ. ಸೊ ನಾನು 6ನೇ ಕ್ಲಾಸಿಂದನೇ ದಿನ ಒಂದು 20-30 ನಿಮಿಷ ನನಗೋಸ್ಕರ ಅಂತ ಓದ್ತಾ ಇದ್ದೆ. ಅಂದ್ರೆ ಹೋಮ್ ವರ್ಕ್ ಬಿಟ್ಟು ಏನೂ ಇಲ್ದಲೆ ನಾನು ನನ್ನ ರೂಮ್ಗೆ ಹೋಗ್ತಿದ್ದೆ. 20-30 ನಿಮಿಷ ನಾನು ಮತ್ತೆ ನನ್ನ ಬುಕ್ಸ್ ಅಷ್ಟೇ, 20 ನಿಮಿಷ ಅಷ್ಟೇ ಹೋಗ್ತಿದ್ದೆ. ಆ 20 ನಿಮಿಷ ನಂಗೆ ಒಂಥರ ಈಗ ಅನ್ಕೊಳ್ಳೋದು ಒಂಥರ ಮೆಡಿಟೇಷನ್ ತರ ಇತ್ತು. ಮಕ್ಕಳಲ್ಲಿ ಏನು ಗೊತ್ತಾಗಲ್ಲ, ಮೆಡಿಟೇಷನ್ ಮೈಂಡ್ಫುಲ್ನೆಸ್ ಅಂತ ಏನೆಲ್ಲ ಹೇಳ್ತೀವಿ ಅದಾವಾಗ ಗೊತ್ತಾಗಲ್ಲ. ಬಟ್ ಆ 20-30 ನಿಮಿಷ ಏನಿತ್ತು, ಆ 20-30 ನಿಮಿಷ ನಾನು ಪುಸ್ತಕದೊಳಗೆ ಮುಳುಗೋಗ್ತಾ ಇದ್ದೆ. ಬೇರೆದೇನೋ ನಂಗೆ ಗೊತ್ತೂ ಆಗ್ತಿರ್ಲಿಲ್ಲ, ಏನಾಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ನಾನು ಕ್ರಿಕೆಟ್ಗೆ ಹೋಗ್ತಿದ್ದೆ. ಸೊ ಕ್ರಿಕೆಟ್ ಮುಗಿಸ್ಕೊಂಬಂದು ಒಂದು ಅರ್ಧ ಗಂಟೆ ಓದಿ ಆಮೇಲೆ TV ನೋಡೋದಾಗ್ಲಿ ಬೇರೆದೇನೋ ಮಾಡೋದಾಗ್ಲಿ ಅದು ಮಾಡ್ತಾ ಇದ್ದೆ. ಕ್ಲಾಸ್ 6 ಕ್ಲಾಸ್ 10 ನಾನು ಪ್ರತಿದಿನ ಅರ್ಧ ಗಂಟೆ ಏನು ಓದ್ತಿದ್ದೆ. ಬಹುಶಃ ಅದು ತುಂಬಾನೇ ಇಂಪಾರ್ಟೆಂಟ್ ಇತ್ತು. ಈಗಲೂ ಸಹ ನಾನು ಅದೇ ಅನ್ಕೊಳ್ಳೋದು. ಈಗ ನೋಡ್ತಾ ಹೋದ್ರೆ ಎಷ್ಟೊಂದು ಬುಕ್ಸ್ ಅದ್ರ ಮೇಲೆ ಬಂದಿದೆ. ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಫೇಮಸ್ ಬುಕ್ ಇದೆ. ಅವರು ಅದೇ ಹೇಳೋದು, ದಿನ ಚೂರು 1% ಬೆಟರ್ ದ್ಯಾನ್ ಎಸ್ಟರ್ಡೇ ಅಂತ ಹೇಳ್ತಾರೆ. ದಿನ ಓದ್ತಾ ಇದ್ರೆ ಕನ್ಸಿಸ್ಟೆನ್ಸಿ ಬೆಟರ್. ಯಾವಾಗಲೂ 1 kg ಮಟನ್ ತಿನ್ನೋದು ಅದು ನಿಮ್ಮ ಶರೀರಕ್ಕೆ ಎಷ್ಟು ಪ್ರೋಟೀನ್ ಆ್ಯಡ್ ಮಾಡುತ್ತೆ, ಅಟ್ ಎ ಟೈಮ್ 100 kg ಮಟನ್ ತಿಂದರೆ ಅಷ್ಟು ಪ್ರೋಟೀನ್ ಆ್ಯಡ್ ಮಾಡಲ್ಲ. ಸೊ ಅದು 1 kg ಕನ್ಸಿಸ್ಟೆನ್ಸಿ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ತಂದೆಯಿಂದ ಬಂದಿದ್ದು. ಅಂದ್ರೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಸ್ಟಡಿ ಓರಿಯೆಂಟೆಡ್ ಇದ್ರು. ಅಂದ್ರೆ ಎಲ್ಲರೂ ಚೆನ್ನಾಗಿ ಓದಿದ್ರು. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲರೂ ತುಂಬಾ ಚೆನ್ನಾಗಿ ಓದಿದ್ರು. ಅವ್ರು ರೈತರ ಮಕ್ಕಳಾಗಿದ್ರು ಸಹ ಓದ್ಬೇಕು ಅಂತ ಅವ್ರಿಗೊಂದು ಛಲ ಇತ್ತು, ಗುರಿ ಇತ್ತು. ಕಷ್ಟಪಟ್ಟಾಗ್ಲಿ ಇದ್ಲಿ ಏನು ಇಲ್ಲದೆ ಹೋಗ್ಲಿ ಓದೋರು. ಓದೋದೇ ಇಂಪಾರ್ಟೆಂಟ್, ತಿನ್ನೋದು ಮಿಕ್ಕಿದೆಲ್ಲ ಸೆಕೆಂಡ್ರಿ ಇತ್ತು ಅವ್ರಿಗೆ. ಓದುವಂಥದ್ದು ಮುಖ್ಯ. ನಮ್ಮಲ್ಲೂ ಹಾಗೆ ನಾವು ಬೆಳಿಬೇಕಾದ್ರೆ ಬುಕ್ಸಿಗಾಗ್ಲಿ ಇದಕ್ಕಾಗ್ಲಿ ಯಾವತ್ತೂ ಏನು ಕಮ್ಮಿ ಮಾಡಿಲ್ಲ. ನೀವು ಏನಾದ್ರು ತಗೊಂಡು, ಬಟ್ ಅದೇ ಬಟ್ಟೆಗಾಗ್ಲಿ ಇದಕ್ಕಾಗ್ಲಿ ಅಷ್ಟು ನಾವು ಕೊಂಡ್ಕೊತನೂ ಇರಲಿಲ್ಲ, ನಾವು ಖರ್ಚು ಮಾಡ್ತಿರ್ಲಿಲ್ಲ. ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಜೊತೆ ಅದೇ ಮಾತಾಡ್ತಿದ್ದೆ. ಅವಳು ನಮ್ಮ ಮಾವ ಎಲ್ಲ ತುಂಬಾ ಹೊರಗೆ ಹೋಗೋದು, ಅಲ್ಲಿ ಇಲ್ಲಿ ಚೆನ್ನಾಗಿ ಸುತ್ತಾಡಿದ್ದಾರೆ. ಅಷ್ಟು ನಾವು ಹೋಗಿಲ್ಲ. ನಾನು ಬಹುಶಃ ಒಂದು 6-10 ವರ್ಷದಲ್ಲಿ ಒಂದು 10-12 ಸಲ ಬಹುಶಃ ಹೊರಗಡೆ ತಿಂದಿರ್ಬೋದು ಅಷ್ಟೇ. ಅದು ಬೆಂಗಳೂರು ಹೋದಾಗ ನಮ್ಮ ಅತ್ತೆ ಕರ್ಕೊಂಡು ಹೋಗೋರು ಹೊರತು ನಾವು ಇಲ್ಲೇ ಹಾಸನಲ್ಲಿದ್ದಾಗಂತೂ ಹೋಗಿಲ್ಲ. ಒಂದು ಸುವರ್ಣ ಗೇಟಿಗೆ ಒಂದ್ಸಲಿ ಹೋಗಿರ್ಬೋದು ಅಷ್ಟೇ. ಸೊ ಹಾಗೆ ಆ ಥರ ಇದ್ದಿದ್ದು. ಬಟ್ ಓದೋದಾಗ್ಲಿ ಅಥವಾ ಹೊರಗೆ ಟ್ರಿಪ್ಗೆ ಹೋಗೋದಾಗ್ಲಿ ಯಾವತ್ತೂ ಅದ್ರ ಮೇಲೇನು ನಮಗೆ ತೊಂದರೆ ಇಲ್ಲ. ಏನಾದರೂ ಪುಸ್ತಕ ಬೇಕು ಅಂದ್ರೆ ಯಾವಾಗಲೂ ಅಪ್ಪ ತಕ್ಕೊಡೋರು. ಅಮ್ಮ ಸಹನೂ ಹಾಗೆ. ಅಮ್ಮಂಗೂ ಓದೋದು ಅಂದ್ರೇನೆ ಇದು, ನೀನು ಓದ್ತೀಯ ಅಂದರೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೊಡೋರು ಅವರು, ಆ ಥರ ಇದ್ದಿದ್ದು. ಸೊ ಅದೊಂಥರ ನಮ್ದು ಚಿಕ್ಕದ್ರಲ್ಲೇ ಶೋರ್ ಇತ್ತು. ಅಂದರೆ ನಾವು ಓದಿದ್ರೆ ಸಹ ಈ ಮನೇಲಿ ಇರೋಕ್ಕೆ ಸಾಧ್ಯ ಅನ್ನೋದು ನಮ್ಮ ತಲೆಯಲ್ಲಿತ್ತು. ಇಲ್ಲೋದ್ರೆ ಮನೆಯಿಂದ ಹೊರಗೆ ಹಾಕ್ತಾರೆ ಅನ್ನೋದು ನಮಗೊಂದು ಭಾವನೆ. ಸೊ ಓದಲೇಬೇಕಿತ್ತು, ಬೇರೆ ಆಪ್ಷನ್ ಇರಲಿಲ್ಲ. ಆ ಥರ ಇದ್ದಾಗ ಮನುಷ್ಯನ ಮೆದ್ಲೇನಿದೆ ಅದು ಅಡಾಪ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ನಿಮಗೆ ಗೊತ್ತಿದ್ರೆ ಅದನ್ನು ನೀವು ಓದಲೇಬೇಕು ಅಂತ ಇದ್ರೆ ರೀತಿಗಳು ಹುಡುಕುತ್ತೆ, ಹೇಗೆ ಓದಬೇಕು, ಯಾಕೆ ಹುಡುಕ್ಬೇಕು. ಸೊ ಅದು ಏನು ದಿನ ಒಂದು 20 ನಿಮಿಷ ಏನು ಓದ್ತಿದ್ದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನಾನು PUಗೆ ಹೋದಾಗ ನನಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಇವಾಗ ಅಂದ್ಕೊಂಡಾಗ ನಾನು ಯಾವತ್ತೂ ನಾನು ಎಕ್ಸಾಮ್ಗಂತೂ ಓದ್ತಿಲ್ಲ. ಸ್ಕೂಲಲ್ಲಿ ಇದ್ದಾಗ ನಾನು ಟೆಸ್ಟಿಗೆ ಓದಿಲ್ಲ, ಎಕ್ಸಾಮ್ಗೆ ಓದಿಲ್ಲ. ನನಗೆ ಯಾವಾಗಲೂ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದ್ತಿದ್ದೆ. ಎವ್ರಿ ಡೇ 20 minutes. ಅದೇ ನನಗೆ ಅನಿಸಿದ್ದು ತುಂಬ ಡಿಫ್ರೆನ್ಸ್ ಮಾಡಿದ್ದು ಅಂತ. ಈ 20 ನಿಮಿಷ ಪ್ರತಿ ದಿವಸ ಓದ್ತಿದ್ದೆ ಅಂತ ಹೇಳಿದ್ರಲ್ಲ, ಇದು ಹೇಗೆ ಪ್ರಾರಂಭ ಆಯಿತು? ಆ 20 ನಿಮಿಷದಲ್ಲಿ ನೀವು ಏನು ಓದ್ತಾ ಇದ್ರಿ, ಹೇಗೆ ಓದ್ತಾ ಇದ್ರಿ? ಹೇಗೆ ಪ್ರಾರಂಭ ಆಯಿತು ಅಂದರೆ ನಮ್ಮ ತಂದೆ ಅವ್ರ ವಿಷಯ ಹೇಳೋರು ಯಾವಾಗಲೂ. ನಮಗಾದರೆ ಒಳ್ಳೆ ಟೀಚರ್ಸ್ ಇರ್ತಿದ್ರು, ನಮಗೆ ಒಳ್ಳೆ ಬುಕ್ಸ್ ಇರ್ತು. ಆ ಬುಕ್ಸ್ ಕೊಂಡ್ಕೊಳ್ಳೋ ಶಕ್ತಿ ಇತ್ತು. ನಮ್ಮ ತಂದೆ ಎಲ್ಲ ಓದ್ಬೇಕಾದ್ರೆ ಇದ್ದಿದ್ದೇ ಒಂದು ಪುಸ್ತಕ, ಬೇರೆ ಪುಸ್ತಕ ಬೇಕು ಅಂದರೂ ಕೊಂಡ್ಕೊಳ್ಳೋಕೆ ಅಷ್ಟು ಹಣ ಇರಲಿಲ್ಲ. ಸೊ ಅವ್ರು ಇದ್ದಿದ್ರಲ್ಲೇ ಅಷ್ಟು ಓದೋರು. ಅವ್ರು ಏನು ಹೇಳ್ತಿದ್ರು ಅಂದರೆ ಅವ್ರು ಪುಸ್ತಕ ಇಟ್ಕೋತಿದ್ದು, ಪೆನ್ ಇಟ್ಕೋತಿದ್ದು, ಆ ಪುಸ್ತಕ ಓದೋದು, ಬರ್ದು ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಹೇಳೋರು, ಯಾವಾಗಲೂ ಹೇಳೋರು ನಮಗೆ. ಸೊ ನಾನು ಅದನ್ನೇ ಫಾಲೋ ಮಾಡೋಣ ಅಂತ. ಸೊ ನಾನು ಯಾವತ್ತೂ ನೋಟ್ಸ್ ಓದಿಲ್ಲ, ಯಾವಾಗಲೂ ಟೆಕ್ಸ್ಟ್ ಬುಕ್ ತೊಗೊಳೋದು, ಎಷ್ಟಾಗುತ್ತೆ ಅಷ್ಟು ಓದೋದು. ಒಂದೇ ಪೇಜ್ ಓದೋದು, ಒಂದು ಪೇಜ್ನೇ ಚೆನ್ನಾಗಿ ಓದೋದು. ಅದು ಅರ್ಥ ಆಗೋ ತನಕ ಮತ್ತೆ ಅದೇ ಪೇಜ್ ಓದೋದು. ಒಂದು 3 ಸಲ ಓದೋದು, 4 ಸಲ ಓದೋದು, 5 ಸಲ ಓದೋದು. ಅರ್ಥ ಆಗೋ ತನಕ ಓದ್ತಾ ಇರೋದು. ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಮಕ್ಕಳು ಓದ್ತಾರೆ. ಈಗಂತೂ ನಾನು ನೋಡಿರೋದು ಹೇಗೆ ಅಂದರೆ ತುಂಬ ಜನ ನೋಟ್ಸ್ ಓದ್ತಾರೆ, ಟೆಕ್ಸ್ಟ್ ಬುಕ್ ತುಂಬ ಕಮ್ಮಿ ಓದೋದು. ಅವ್ರ ಅನಿಸಿಕೆ ಟೆಕ್ಸ್ಟ್ ಬುಕ್ ಒಂದು ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ಕೋತಾರೆ, ಜಾಸ್ತಿ ಓದಬೇಕು, ತುಂಬ ಟೈಮ್ ತಗೊಳುತ್ತೆ, ಅಷ್ಟು ಟೈಮ್ ಇಲ್ಲ ಅಂತ ಅನ್ಕೋತಾರೆ. ಇನ್ನೊಂದೇನಂತ ಅನ್ಕೊಂಡ್ರೆ ಅವ್ರಿಗೆ ಟೆಕ್ಸ್ಟ್ ಬುಕ್ ಇಂದ ನಾಲೆಡ್ಜ್ ಸಿಕ್ಕುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಅವ್ರಿಗೆ ಅನ್ಸೋದು ನೋಟ್ಸಲ್ಲೇ ಎಲ್ಲ ಇದೆ, ಮಾರ್ಕ್ಸ್ ಬಂದರೆ ಸಾಕು ಅಂತ. ಸೊ ಆ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಕ್ಚುಲಿ ಅವ್ರು ಬರ್ದಿರೋದೇ ಓದೋರಿಗೆ ಅರ್ಥ ಆಗಲಿ ಅಂತ ಬರ್ದಿರೋದು. ಎಸ್ಪೆಷಲಿ NCERT ಟೆಕ್ಸ್ಟ್ ಬುಕ್ಸ್ ಅಂತದೇನಿದೆ, ನೀವು ಓದಲಿ, ಅದು ಓದಿದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಬರ್ದಿರೋ ಟೆಕ್ಸ್ಟ್ ಬುಕ್ಸ್ ತುಂಬಾ ಸ್ಟೂಡೆಂಟ್ ಫ್ರೆಂಡ್ಲಿ ಬರ್ದಿರ್ತಾರೆ. ಟೆಕ್ಸ್ಟ್ ಬುಕ್ ಓದಾಗ ಸ್ಟಾರ್ಟಿಂಗ್ ಹೌದು ಆ ಟೈಮ್ ತಗೊಳುತ್ತೆ, ಅದೊಂದು ಲ್ಯಾಕ್ ಫೇಸ್ ಅಂತ ನಾನು ಹೇಳ್ತೀನಿ ಎಲ್ರಿಗೂ. ಎಲ್ಲ ಗ್ರೋತಿಂದು ಒಂದು S ಶೇಪ್ ಕರ್ವ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಎಫರ್ಟ್ ಹಾಕಿದಾಗ ಅಷ್ಟು ನಿಮ್ದು ರಿಸಲ್ಟ್ಸ್ ಬರೋಲ್ಲ, ಸ್ವಲ್ಪ ಅಷ್ಟೇ ಗ್ರೋತ್ ಇರುತ್ತೆ.
ಅದು ಒಂದು ಇನ್ಫ್ಲೆಕ್ಷನ್ ಪಾಯಿಂಟ್ ಅಂತ ಬರುತ್ತೆ. ಲ್ಯಾಕ್ ಫೇಸ್ ಬಿಟ್ಟಾದ್ಮೇಲೆ ಲಾಕ್ ಫೇಸ್ಗೆ ಎಂಟರ್ ಆಗ್ತೀರಾ, ಅಂದರೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಆ ಚೂರ್ ಎಫರ್ಟ್ ಹಾಕಿದ್ರೂ ಜಾಸ್ತಿ ರಿಸಲ್ಟ್ಸ್ ಬರುತ್ತೆ. ಅಲ್ಲಿವರೆಗೂ ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಬೇಕು ಆ ಪಾಯಿಂಟ್ ಬರೋವರೆಗೂ. ಆ ಲ್ಯಾಕ್ ಫೇಸ್ ಒಂದ್ಸಲಿ ನೀವು ಅದನ್ನು ಕ್ಲಿಯರ್ ಮಾಡಿದ್ರೆ ಎಕ್ಸ್ಪೋನೆನ್ಷಿಯಲ್ ಫೇಸ್ ಎಂಟರ್ ಆದಾಗ ನೀವು ಸ್ವಲ್ಪ ಓದಿದ್ರೂ ಜಾಸ್ತಿ ಅರ್ಥ. ನಂದು ಅದೇ ಥರ ಆಗಿದೆ. ಸ್ಟಾರ್ಟಿಂಗ್ ನನಗೂ ಏನೂ ಅರ್ಥ ಆಗ್ತಿರಲಿಲ್ಲ. 5th ಇಂದ 6th ಸ್ವಲ್ಪ ಡಿಫಿಕಲ್ಟೇ ಇತ್ತು. 5th ತನಕ ಸಿಂಪಲ್ ಟೆಕ್ಸ್ಟ್ ಬುಕ್ಸ್ ಇರುತ್ತೆ, 6th ಹಾರ್ಡ್ ಆಗುತ್ತೆ. CBSE ಮತ್ತೆ 8th ಒಂಥರ ಇರುತ್ತೆ, 9th ಹಾರ್ಡ್. ಮತ್ತೆ ಕ್ಲಾಸ್ 11ಗೂ ಹಾಗೇನೆ ತುಂಬಾನೇ ಟಫ್ ಆಗುತ್ತೆ ಒಂದೇ ಸರಿ. ಇದು ಡಿಫ್ರೆನ್ಸಸ್ ಇದ್ದಾಗ ಕೋಪ್ ಮಾಡೋದು ತುಂಬಾ ಕಷ್ಟ. ಮಕ್ಕಳು ಲಾಸ್ಟ್ ಆಗಿಬಿಡ್ತಾರೆ. ಏನಂತ ಟ್ರೈ ಮಾಡ್ತಾರೆ ಒಂದ್ಸರಿ ಓದೋಕ್ಕೆ, ಅರ್ಥ ಆಗಲ್ಲ ಬಿಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಓದಬೇಕು, ಅರ್ಥ ಆಗಲ್ಲ ಇನ್ನೊಂದ್ಸಲಿ ಓದಬೇಕು. ಏನು ಬೇಜಾರು ಮಾಡ್ಕೊಳ್ಳೇ ಓದಬೇಕು. ಅರ್ಥ ಆಗ್ತಿಲ್ಲ ಅಂತ ಅನ್ಕೊಳ್ಳೇಬಾರ್ದು. ಇನ್ನೊಂದ್ಸಲಿ ಏನೋ ಇದೆ ಅಂತ ನೀವು ನಿಮ್ಮ ಮೈಂಡಿಗೆ ಹೇಳಿದ್ರೆ, ನೀನು ಇದು ಅರ್ಥ ಮಾಡ್ಕೊಳ್ಳೋ ತನಕ ನೀನು ಎದ್ದೇಳಲ್ಲ ಅಂತ ನೀವು ಅದಕ್ಕೆ ಅರ್ಥ ಮಾಡಿಸಿದ್ರೆ ಅದು ಏನಾದರೂ ಒಂದು ರೀತಿ ಹುಡುಕುತ್ತೆ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ. ನಮ್ಮ ಮೈಂಡೇ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆರ್ ವರ್ಸ್ಟ್ ಎನಿಮಿ ಥರ. 20 ನಿಮಿಷ ಪ್ರತಿ ದಿವಸ ಓದ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಯಾವ ಸಮಯವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರಿ? ಮತ್ತೆ ಆ ಸಮಯದಲ್ಲಿ 20 ನಿಮಿಷದಲ್ಲಿ ಎಲ್ಲಾ ಸಬ್ಜೆಕ್ಟ್ ಓದ್ತಿದ್ರು, ಬರೀ ಒಂದು ಸಬ್ಜೆಕ್ಟ್? ಇಲ್ಲ, ನಂದು ಬಿಲೀಫ್ ಏನಂದ್ರೆ ಲೆಸ್ ಇಸ್ ಮೋರ್ ಅಂತ. ಎಷ್ಟು ಚೆನ್ನಾಗಿ ಓದ್ತಿರೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದನ್ನು ಓದೋಕ್ಕಿಂತ ಒಂದನ್ನೇ ಚೆನ್ನಾಗಿ ಓದೋದು ತುಂಬಾನೇ ಮುಖ್ಯವಾಗುತ್ತೆ. ಸೊ ನಾನು ಒಂದು ಟಾಪಿಕ್ ಓದ್ತಿದ್ದೆ, ಒಂದು ಚಾಪ್ಟರ್ ಸಹ ಓದ್ತಿರ್ಲಿಲ್ಲ. ಟಾಪಿಕ್ ಒಂದು ಟಾಪಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಅಡಿಷನ್ ಇದೆ, ಬರೀ ಅಡಿಷನ್ ಅಷ್ಟೇ, ಫುಲ್ ಆ ಚಾಪ್ಟರ್ ಸಹ ಮುಗಿಸ್ತಿರ್ಲಿಲ್ಲ. ಸೊ ಸ್ಲೋ ಆಗಿ ಅಡಿಷನ್, ನೆಕ್ಸ್ಟ್ ಡೇ ಸಬ್ಟ್ರಾಕ್ಷನ್, ಹಂಗೆ ದಿನಕ್ಕೊಂದು ಟಾಪಿಕ್ ಅಂತ ಅನ್ಕೊಂಡು. ಯಾಕೆಂದ್ರೆ 20 ನಿಮಿಷ ನೀವು ಚಾಪ್ಟರ್ ಎಲ್ಲ ಓದಕ್ಕಾಗಲ್ಲ, ಬಟ್ ಒಂದು ಟಾಪಿಕ್ನ ಅರ್ಥ ಮಾಡ್ಕೋಬಹುದು. ಅದನ್ನ ದಿನ ಒಂದು ಚೂರ್ ಅರ್ಥ ಮಾಡ್ಕೊಂಡು ಹೋದಾಗ ಅದೊಂದು ಸ್ನೋ ಬಾಲಿಂಗ್ ಎಫೆಕ್ಟ್ ತರ ಆಗುತ್ತೆ. ಒಂದು ಚೂರ್ ಕಲಿತಾ ನಿಮಗೆ ಗೊತ್ತಾಗ್ದಂಗೆ ಒಂದು ವರ್ಷ ನೋಡಿದಾಗ ನೀವು ಎಲ್ಲ ಕಲ್ತಿರ್ತೀರ, ಆ ತರ ಆಗುತ್ತೆ. ಇಂಪಾರ್ಟೆಂಟ್ ಏನಂದ್ರೆ ಯೋಚನೆ ಮಾಡಬಾರ್ದು, ಅಂದ್ರೆ ಇಷ್ಟಿದೆ ನಾವು ಕವರ್ ಮಾಡ್ಬೇಕು ಹಾಗೆ ಅಂತ. ಲರ್ನಿಂಗ್ ಒಂಥರ ಟಿವಿ ನೋಡ್ದಂಗೆ. ಟಿವಿ ನೋಡ್ಬೇಕಾದ್ರೆ ಯಾರು ಯೋಚನೆ ಮಾಡಲ್ಲ ಬೇರೆಲ್ಲ, ಅದ್ರಲ್ಲಿ ಏನ್ ಬರ್ತಾ ಇರುತ್ತೋ ಸುಮ್ಮನೆ ನೋಡ್ತಾ ಇರ್ತೀವಿ. ಹಾಗೆ ಓದೋದು ಸಹ ಓದ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು. ಮುಂದೆ ಏನಿದೆ, ಹಿಂದೆ ಏನಿತ್ತು, ಅದ್ರೆಲ್ಲ ಆ ಚಿಂತೆಗೆ ಹೋದ್ರೆ ಮಕ್ಳು ಸ್ಟ್ರೆಸ್ಗೆ ಹೋಗ್ತಾರೆ. ನಂಗೆ ಯಾವತ್ತೂ ಆ ತರ ಸ್ಟ್ರೆಸ್ ಯಾವತ್ತೂ ಹೋಗಿರಲಿಲ್ಲ. ಕರ್ನಾಟಕ CET ಎಕ್ಸಾಮ್ ಬರೀಬೇಕಾದ್ರೂ ಸಹ ನನ್ ಸ್ಟ್ರೆಸ್ ಅಲ್ಲಿ ಇರ್ಲಿಲ್ಲ. ಯಾಕೆಂದ್ರೆ ನಂಗೆ ಅವಾಗಿಂದ ಅಷ್ಟೇ, ಆ ಟೈಮ್ 60 ಕ್ವಶನ್ ಇದೆ, ನಾನು 60 ಕ್ವಶನ್ ಮಾಡ್ಬೇಕಷ್ಟೇ. ಮುಂದೆದು ಹಿಂದೆದು ನಂಗೆ ಎಷ್ಟು ಗೊತ್ತಿದೆ, ಏನ್ ಗೊತ್ತಿಲ್ಲ, ಏನ್ ಓದಿಲ್ಲ ಬಗ್ಗೆ ನಾನು ಏನು ಯೋಚನೆ ಮಾಡ್ತಿರಲಿಲ್ಲ. ಆಕ್ಚುಲಿ ನಂಗೆ ತುಂಬಾನೇ ಮನಸ್ಸಿಗೆ ಹತ್ರವಾದ ಟಾಪಿಕ್ ಎಜುಕೇಶನ್. ನನಗೆ ಅನ್ಸೋದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ, ಬಟ್ ಓದೋದು ಹೇಗೆ ಅಂತ ಹೇಳ್ಕೊಡಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದಿನ್ನೂ ಪೈಪ್ಲೈನ್ ಅಲ್ಲಿ ಇದೆ. ಹೋಪ್ಫುಲಿ ಸ್ಕೂಲ್ಸ್ಗೆಲ್ಲ ಹೋಗಿ ಹೇಗೆ ಕಲಿಬೇಕು ಅಂತ ಹೇಳ್ಕೊಟ್ರೆ ಬಹುಶಃ ತುಂಬಾನೇ ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ತರಗತಿಗಳಲ್ಲಿ ಪಾಠ ಮಾಡ್ತಾರೆ, ನೀವ್ ಹೇಳ್ದಂಗೆ ಓದೋದು ಹೇಗೆ ಅಂತ ಹೇಳ್ಕೊಡೋದು, ಓದುವಂಥದ್ದು ಹೇಗೆ ಅನ್ನೋಂಥದ್ದನ್ನ ನಾವು ನಿರ್ಧಾರ ಮಾಡಬೇಕು. ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಹೇಗೆ ಓದಿದ್ರೆ ಒಳ್ಳೇದು ಅನ್ನೋಂಥದ್ದನ್ನ ಒಂದು ಸ್ವಲ್ಪ ಹೇಳಿ ನೀವು. 2 ತರ ಓದೋದಿರುತ್ತೆ. ಒಂದು ನೀವು 2 ಫೇಸಲ್ಲಿ ಇರ್ತೀರಾ, ಒಂದು ಕಲಿಯೋ ಫೇಸಲ್ಲಿ ಇರ್ತೀರಾ, ಇಲ್ಲ ಒಂದು ಎಕ್ಸಾಮ್ ಇರುತ್ತೆ, ಅದನ್ನ ಪಾಸ್ ಮಾಡಬೇಕು ಅಥವಾ ಅದನ್ನ ಕ್ಲಿಯರ್ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಎರಡೂ ಸಪ್ರೇಟ್ ಆಗಿ ಹೇಳುತ್ತೀನಿ. ಒಂದು ಕಲಿಯೋ ರೀತಿ ಇದ್ದಾಗ, ಎಸ್ಪೆಷಲಿ ನಿಮ್ದು ಈಗ 6th 7th 8th 9th 10th ನೀವು ಎಕ್ಸಾಮ್ಸ್ ಬಗ್ಗೆ ಯೋಚನೆ ಮಾಡಬಾರ್ದು. ಅವರು ನಾನು ಹೇಳ್ದಂಗೆ ಅವ್ರ ಟೆಕ್ಸ್ಟ್ ಬುಕ್ಸ್, ನೋಟ್ಸ್ ಸಹ ಬೇಡ, ಟೆಕ್ಸ್ಟ್ ಬುಕ್ ತಗೋಬೇಕು. ಏನೂ ಫೋನ್ ಇಲ್ದಲೆ, ಏನೂ ಡಿಸ್ಟ್ರಾಕ್ಷನ್ಸ್ ಇಲ್ದಲೆ ಒಂದು ಕಡೆ ಹೋಗಿ ದಿನಕ್ಕೆ 15ರಿಂದ 20 ನಿಮಿಷ ಆ ಬುಕ್ಸ್ ಜೊತೆ ಕುತ್ಕೋಬೇಕು ಅಷ್ಟೇ. ಇಡೀ ದಿವಸ ಕೂಡ ಅಗತ್ಯ ಇಲ್ಲ. ನಾನು ಇಲ್ಲಿವರೆಗೂ ನನ್ನ MBBS ಮುಗಿಸಿ PG ಮುಗಿಸಾಗಿದೆ, ಇಲ್ಲಿವರೆಗೂ 3 ಗಂಟೆ ಮೇಲೆ ಯಾವತ್ತೂ ಓದಿಲ್ಲ ದಿನಕ್ಕೆ, ಫುಲ್ ಡೇ ಇದ್ರೂ ಸಹ. ನನ್ನ ಕೈಲಿ ಆ ಕೆಪಾಸಿಟಿ ಸಹ ಇಲ್ಲ. ಕೆಲವರು ಓದ್ತಾರೆ 8 hours ಓದ್ತಾರೆ, ನನಗೆ 2 to 3 hours ಅಷ್ಟೇ ನಂದು ಇದು. ಬಟ್ ಆ 2 to 3 hours ನಾನು ಏನು ಓದೋದಿದೆ ಅದರ ಫುಲ್ ಮಗ್ನನಾಗಿರ್ತೀನಿ. ಬೇರೆದೇನು ನಂಗೆ ಏನು ಕೇಳೋದು ಇಲ್ಲ, ಕಾಣಿಸೋದು ಇಲ್ಲ, ಏನೂ ಇಲ್ಲ. ಅದು ಫುಲ್ ನನ್ನ ಥಾಟ್ಸ್ ಆಗಲಿ, ನನ್ನ ಯೋಚನೆಗಳಾಗಲಿ, ಅದೆಲ್ಲ ಅದ್ರ ಸರೌಂಡಿಂಗ್ ಇರುತ್ತೆ. ಏನೋ ಒಂದು ಟಾಪಿಕ್ ಓದ್ತೇನೋ ಅದ್ರ ಆಚೆ ಈಚೆನೇ ಇರುತ್ತೆ. ಬಿಟ್ರೆ ಬೇರೆದು ಅವ್ರೇನು ತಿಂದೆ ಇವತ್ತು ಅಥವಾ ಅವ್ರೇನು ಕೇಳ್ತಾರೆ ಅದ್ರ ಬಗ್ಗೆ ನಾನು ಯೋಚನೆ ಸಹ ಮಾಡಲ್ಲ. ಸೊ ಅದೇನು 2 hours ನಂದು ಏನು ಮೆಡಿಟೇಷನ್ ಇದೆ ರೀಡಿಂಗ್ ಥ್ರೂ, ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಜನರೇಷನ್ ಇದ್ದಾಗ ಮೋಸ್ಟ್ ಇಂಪಾರ್ಟೆಂಟ್ ಬರೋದು ಕಾನ್ಸಂಟ್ರೇಷನ್ ಹೇಗೆ ಡೆವಲಪ್ ಮಾಡೋದು ಅಂತ. ಒಂದು ವೇ ಆಫ್ ಕಾನ್ಸಂಟ್ರೇಷನ್ ಹೇಗೆ ಡೆವಲಪ್ ಮಾಡೋದು ಅಂದರೆ, ನಿನ್ನ ಜೊತೆ ಏನು ಕೆಲಸ ಇದೆ ಅದಕ್ಕೆ ನೀವು ಟೈಮ್ ಕೊಡಬೇಕು. ಅದು ಬಿಟ್ಟು ಬೇರೆ ಏನೂ ಇರಬಾರ್ದು. 1 thing at a time ಅಂತ. ಎಲ್ಲದನ್ನೂ ಒಟ್ಟಿಗೆ ಮಾಡೋದ್ರ ಬದಲು ಒಂದೊಂದು ಕೆಲಸ ಒಂದೊಂದು ಟೈಮ್ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ನೀವು ಎಕ್ಸ್ಪರ್ಟ್ ಆಗ್ತೀರಾ ಆ ವಿಷಯದಲ್ಲಿ. ಸೊ ಮಕ್ಕಳಿಗೆ ನಾನು ಹೇಳೋದು, ಪೇರೆಂಟ್ಸ್ ಮಕ್ಕಳಿಗೆ ದಿನ ಓದೋಕ್ಕೆ ಎನ್ಕರೇಜ್ ಮಾಡಬೇಕು. ಅವ್ರು ಎಕ್ಸಾಮ್ ಟೈಮಲ್ಲ ನೋಟ್ಸ್ ಹೋಮ್ವರ್ಕ್ ಕಂಪ್ಲೀಟ್ ಮಾಡು ಅಂತ ಅಲ್ಲ, ಕಲ್ತ್ಕೋಬೇಕು, ವಿಷಯಗಳಿದೆ, ನೀನು ಕಲಿಬೇಕು. ದಿನ ನೀನು
ಒಂದು 15-30 ನಿಮಿಷ ಅಥವಾ 20 ನಿಮಿಷ ಓದು ಅಂತ ಎನ್ಕರೇಜ್ ಮಾಡಬೇಕು. ಯಾವುದೇ ಒಂದು ಗುರಿ ಇಲ್ದಲೆ, ಯಾವುದೇ ಒಂದು ಅವ್ರಿಗೆ ಅಜೆಂಡಾ ಇಲ್ದಲೆ ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು, ಥರ್ಡ್ ಬರಬೇಕು ಅಂತ ಇಲ್ದಲೆ ಆ ಥರ ಕಲ್ಸ್ಕೊಳ್ಳೋದನ್ನ ಹೇಳ್ಕೊಟ್ರೆ ಹೇಗೆ ಕಲಿಬೇಕು ಅಂತ ಮಕ್ಕಳು ಅದನ್ನು ಸ್ಲೋ ಆಗಿ ಪಿಕ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಬಹುಶಃ ಪೇರೆಂಟ್ಸು ಸಹ ಅವ್ರ ಜೊತೆ ಕೂರಬೇಕಾಗುತ್ತೆ. ಮಕ್ಕಳು ತುಂಬ ಸಲ ಪೇರೆಂಟ್ಸ್ ನೋಡಿ ಕಲಿತವೆ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕಲಿತಾನೆ ಇರ್ತಾರೆ. ನೀವು ಓದ್ತಿಲ್ಲ ಅಂದರೆ ಮಕ್ಕಳು ಸಹ ಓದಲ್ಲ. ನಾವೇನು ಮಾಡ್ತೀವಿ ಅದನ್ನ ಫಾಲೋ ಮಾಡ್ತಾರೆ. ನೀವು ಟಿವಿ ನೋಡ್ತಾ ಮಗು ಓದು ಅಂದರೆ ಅವ್ರು ಓದಲ್ಲ. ನಾವು ಮೊಬೈಲ್ ನೋಡ್ತಾ ಓದು ಅಂದ್ರೆ ಓದಲ್ಲ. ನೀವೂ ಒಂದು ಹ್ಯಾಬಿಟ್ ಇನ್ಕಲ್ಕೇಟ್ ಮಾಡ್ಕೋಬೇಕು. ಓಕೆ, ನಾನು ಒಂದು 10-15 ನಿಮಿಷ ಓದ್ತೀನಿ ಅಥವಾ ಪೇಪರ್ ಓದೋದಾಗ್ಲಿ, ಏನೋ ಒಂದು ಮಗುಗೆ ಸ್ವಲ್ಪ ಸ್ಟಿಮ್ಯುಲೇಟ್ ಆಗುತ್ತೆ. ಓಕೆ, ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ ಓದ್ತಾ ಇದ್ದಾರೆ, ನಾನು ಸಹ ಓದಬೇಕು ಅನ್ನೋದೊಂದು ಬರುತ್ತೆ. ಲರ್ನಿಂಗ್ ಫೇಸ್ ಅಂತ ಏನಿದೆ 6 to 10th ಅಥವಾ ಯಾವುದೇ ಟೈಮಲ್ಲಿರಲಿ, ಆ ಲರ್ನಿಂಗ್ ಫೇಸಲ್ಲಿ ನೀವು ಒಂದು ರೀಡಿಂಗಿಗೆ ಅಂತ ಹೇಗೆ ಊಟಕ್ಕೆ ಮಲ್ಗಕ್ಕೆ ಟೈಮ್ ಕೊಡ್ತೀರೋ ಅದೇ ಥರ ಎವ್ರಿ ಡೇ ಬೇಸಿಸಲ್ಲಿ ಒಂದು 15 to 20 minutes ನೀವು ಸೈಡಿಗೆ ಟೈಮ್ ಕೊಟ್ಟರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೆಕೆಂಡು, ನಾನ್ ರೀಡಿಂಗ್ ಟೆಕ್ನಿಕ್ ಏನಂದರೆ ಮಕ್ಕಳನ್ನ ನೀವು ಚೆನ್ನಾಗಿ ಆಟ ಆಡಿಸ್ಬೇಕು. ಏನಂತ ಹೇಳ್ತಾರೆ ಅಂದರೆ, ನಾವು ಸೈನ್ಸಲ್ಲಿ ಹೇಳ್ತೀವಿ, ಆಟ ಆಡಿದಾಗ ಯಾವುದೇ ಒಂದು ಹಾರ್ಟ್ ರೇಟ್ ಇನ್ಕ್ರೀಸ್ ಮಾಡೋ ಆಟ ಆಡಿದಾಗ ಒಂದು ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ, ಎಂಡೋರ್ಫಿನ್ಸ್ ಅಂತ. ಎಂಡೋರ್ಫಿನ್ಸ್ ಬಂದು ಮೈಂಡನ್ನು ಪ್ಲೆಸೆಂಟ್ ಮಾಡುತ್ತೆ. ಆ ಮೈಂಡ್ ಪ್ಲೆಸೆಂಟ್ ಮಾಡಿದಾಗ ನಿಮ್ಮದು ಲರ್ನಿಂಗ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದೇನು ಹೇಳ್ತೀರೋ ಜಾಸ್ತಿ ಆಟ ಆಡೋದು ಏನು ಓದಲ್ಲ ಅಂತ ಮಾಡ್ತಾರೆ, ಅದು ಮಾಡಬಾರ್ದು. ಎಷ್ಟು ಜಾಸ್ತಿ ಆಟ ಆಡ್ತಾರೆ ಅಷ್ಟು ಬೇಗ ಅವ್ರಿಗೆ ಕಲಿಯೋ ಶಕ್ತಿ ಇರುತ್ತೆ. ಸೊ ನಾನು ಪೇರೆಂಟ್ಸ್ಗೆ ಹೇಳೋದು, ಎನ್ಕರೇಜ್ ಮಾಡಿ ಮಕ್ಕಳನ್ನ ಆಟ ಆಡೋಕ್ಕೆ. ದಿನ ಹೋಗಲಿ, ಬ್ಯಾಡ್ಮಿಂಟನ್ ಆಗಲಿ, ಏನಾದರೂ ಅಥ್ಲೆಟಿಕ್ಸ್ ಆಗಲಿ, ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಸೇರಲಿ, ಆಗ ಅವ್ರಿಗೆ ಮೈಂಡ್ ಫ್ರೆಶ್ ಆಗಿರುತ್ತೆ. ನೀವೇ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬ್ರಿಸ್ಕ್ ವಾಕ್ ಬಂದು ಕೂತಿ ಓದಿದಾಗ ಒಂದು 5-10 minutes ಏನಿರುತ್ತೆ, ನೀವು ತುಂಬ ಚೆನ್ನಾಗಿ ಗ್ರಾಸ್ಪ್ ಮಾಡ್ತೀರಾ, ಆ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಅದೇ ನೀವು ಮಾಡ್ದಲೇ ನೀವು ಟ್ರೈ ಮಾಡಿದ್ರೆ ತುಂಬ ಕಷ್ಟ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕೆ. ಸೊ ಮಕ್ಕಳಿಗೆ ನೀವು ಎನ್ಕರೇಜ್ ಮಾಡಬೇಕು, ಆಟ ಒಂದು, ಆಮೇಲೆ ರೆಗ್ಯುಲರ್ ರೀಡಿಂಗ್, ಇದು ಎರಡೇ ಥಿಂಗ್ಸ್ ಬೇಕಾಗಿರೋದು. ಥರ್ಡ್ ಬರೋದು ನಿಮ್ಮದು ಮೆಟೀರಿಯಲ್ ಏನು ಓದ್ತೀರಾ ಅಂತ. ಟೆಕ್ಸ್ಟ್ ಬುಕ್ಸ್ಗೆ ಏನೂ ಆಲ್ಟರ್ನೇಟಿವ್ ಇಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ನೋಟ್ಸ್ ಅಂತೂ ಶಾರ್ಟ್ಕಟ್ಸ್ ತೊಗೋಬಾರ್ದು. ಏನಂದರೆ ನಿಮ್ಮ ಮೈಂಡಲ್ಲಿ ತುಂಬಾ ನ್ಯೂರಲ್ ನೆಟ್ವರ್ಕ್ಸ್ ಫಾರ್ಮ್ ಆಗುತ್ತೆ. ನೀವಾಗೆ ಕಲಿತಾಗ ಅದೇನು ನ್ಯೂರಲ್ ನೆಟ್ವರ್ಕ್ ಫಾರ್ಮ್ ಆಗುತ್ತೆ ಅದು ಒಂಥರ ಪರ್ಮನೆಂಟಾಗಿ ಉಳಿಯುತ್ತೆ. ಬಟ್ ಈ ನೋಟ್ಸ್ ಶಾರ್ಟ್ಕಟ್ ಆಗಲಿ, ವಿಡಿಯೋ ನೋಡೋದಾಗಲಿ, ಈ ಥರ ಏನು ಮಾಡ್ತೀರಾ ಆವಾಗ ಅದು ನ್ಯೂರಲ್ ನೆಟ್ವರ್ಕ್ ಫಾರ್ಮ್ ಆಗುತ್ತೆ, ಬಟ್ ಲಾಸ್ಟಿಂಗ್ ಇರಲ್ಲ. ಅಂದರೆ ತುಂಬ ವರ್ಷ ತನಕ ಇರಲ್ಲ, ತುಂಬ ಶಾರ್ಟ್ ಟರ್ಮ್ ಮೆಮರಿ ಥರ ಉಳ್ಕೊಳ್ಳುತ್ತೆ. ಸೊ ನೀವಾಗೆ ಪೆನ್ನು ಪೇಪರ್ ತೊಗೊಂಡು ನೀವಾಗೆ ಆ ಟಾಪಿಕ್ನ ಕಲ್ತ್ರೆ ಅದು ನಿಮ್ಮಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಈಗಲೂ ಸಹ ನನಗೆ 6th to 7th ಸ್ಟ್ಯಾಂಡರ್ಡ್ ಇನ್ನೂ ಜ್ಞಾಪಕ ಇದೆ. ನಾನು ಅದನ್ನು 2-3 ಸಲ ಓದಿದ್ದೀನಿ ಅಂತಲ್ಲ, ಒಂದೇ ಸಲ ಓದಿರೋದು. ಬಿಕಾಸ್ ನಾನಾಗೆ ಕೂತಿ ಓದಿದ್ದಕ್ಕೆ ಇವಾಗಲೂ ಹಂಗೆ ಅಲ್ಲಿರೋ ಎಕ್ಸ್ಪೆರಿಮೆಂಟ್ಸ್ ಆಗಲಿ ನೆನಪಿದೆ. ನೀವಾಗೆ ನೀವು ಫಿಗರ್ ಔಟ್ ಮಾಡಿ ಕಲಿಬೇಕು. ಟೈಮ್ ತೊಗೊಳ್ಳಿ, ಪರವಾಗಿಲ್ಲ. ಒಂದು ಟಾಪಿಕ್ ಮೇಲೆ 1 ತಿಂಗಳು ಟೈಮ್ ವೇಸ್ಟ್ ಮಾಡಿ, ತೊಂದರೆ ಇಲ್ಲ. ಆ ಟಾಪಿಕ್ ಕಲಿತ್ರೆ ನಿಮ್ಮ ನೆಕ್ಸ್ಟ್ ಟಾಪಿಕ್ ಕಲಿಯೋಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೆ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾನು ಫಸ್ಟ್ PU ಇದ್ದಾಗ ಮೆಕ್ಯಾನಿಕ್ಸ್ ಅಂತ ಒಂದು ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಬರುತ್ತೆ ಫಿಸಿಕ್ಸಲ್ಲಿ, ತುಂಬಾ ಸ್ವಲ್ಪ ಟಫ್ ಇದೆ. ಅದರಲ್ಲಿ ಎಸ್ಪೆಷಲಿ NCERT ಅಂತೂ ತುಂಬಾ ಟಫ್ ಇತ್ತು. ಅದರಲ್ಲಿ ಎಕ್ಸಸೈಸಸ್ ಕ್ವಶನ್ಸ್ ಎಲ್ಲ ನಾನು ಟ್ರೈ ಮಾಡ್ತಿದ್ದೆ. ಅದರಲ್ಲಿ ಇನ್ನೂ ಜ್ಞಾಪಕ ಇದೆ, 4ನೇ ಕ್ವಶನಲ್ಲಿ ನಾನೊಂದು 4 ವಾರ ಟೈಮ್ ವೇಸ್ಟ್ ಮಾಡಿದ್ದೀನಿ ಬರೀ 4ನೇ ಕ್ವಶನ್ಗೆ. ಒಂದೇ ಕ್ವಶನ್ ದಿನ ಬೆಳಗ್ಗೆ ಸಂಜೆ ಅದ್ರ ಬಗ್ಗೆ, ಅಂದರೆ ನಮ್ಮದು ಕ್ಲಾಸಸ್ ಆದಮೇಲೆ ಬಂದು ಟ್ರೈ ಮಾಡುವೆ, ಇದು ಹಾಕಿದ್ರೇನು ಹೀಗೆ ಮಾಡಿದ್ರೆ ಆನ್ಸರ್ ಬರ್ತಿರಲಿಲ್ಲ. ಏನೂ ಇಲ್ಲ. ರಾತ್ರಿ ಒಂದ್ಸಲಿ ಏನಾಯ್ತು, ನಮ್ಮ ಹಾಸ್ಟೆಲಲ್ಲಿ ತಿಗ್ನೆ ಕಾಟ ಆಗೋಯ್ತು. ನಾನು ದಿನ ಏನೋ ಸೊಳ್ಳೆ ಕಡಿತಿದೆ ಅಂತ ಅನ್ಕೊಂಡು ಮಲ್ಕೋತಿದ್ದೆ. ಒಂದು ದಿವಸ ತುಂಬಾ ಕಟ್ತಾ ಶುರು ಆಯ್ತು. ಎದ್ದು ನೋಡಿದ್ರೆ ಫುಲ್ ಎಲ್ಲ ಕಡೆ ತಿಗ್ನೆ. ಅಯ್ಯೋ, ಅದು ತೆಗ್ದು ಎಲ್ಲ ಹೊಡೆದು ರಾತ್ರಿ 3:30-4 ಗಂಟೆ ಅದೆದ್ನಲ್ಲ, ಇನ್ನೇನು ನಿದ್ದೆ ಬರಲ್ಲ ಅಂದ್ಬಿಟ್ಟು ಮತ್ತೆ ಆ ಪ್ರಾಬ್ಲಮ್ ಮೇಲೆ ಕೂತ್ಕೊಂಡೆ, ನೋಡೋಣ ಇನ್ಯಾರು ಇದೆಯಾ ಅಂತ. ನಾನು ಏನೂ ಎಕ್ಸ್ಟ್ರಾ ಎಫರ್ಟ್ ಹಾಕಿಲ್ಲ, ಬೇರೆ ಏನೂ ಎಕ್ಸ್ಟ್ರಾ ಓದಿಲ್ಲ, ಬರೀ ಆ ಪ್ರಾಬ್ಲಮ್ ಜೊತೆ ಕೂತಿ ಯೋಚನೆ ಮಾಡುವೆ ಹೇಗಿರ್ಬೋದು. ಒಂದು 6 ಗಂಟೆ ಹಂಗೆ ಸಡನ್ನಾಗಿ ಈ ಥರ ಮಾಡ್ಬೋದಲ್ಲ ಅಂತ ಹೊಡಿತೆ. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಈಗಲೂ ಗೊತ್ತಿಲ್ಲ. ಅದು ನಾನು ಬೇರೆ ಕಡೆ ಓದಿದ್ನಾ ಇಲ್ಲ, ಅದ್ರ ಬಗ್ಗೆ ಯಾರ ಬಗ್ಗೆ ಕೇಳಿದ್ನಾ ಇಲ್ಲ, ಬರೀ ನಾನು ಆ ಪ್ರಾಬ್ಲಮ್ ಜೊತೆ ಟೈಮ್ ಕೊಡ್ತಿದ್ದೆ. ಸಡನ್ನಾಗಿ ಒಂದು ಯುರೇಕಾ ಮೂಮೆಂಟ್ ಅಂತ ಹೇಳ್ತಾರೆ, ಆ ಥರ ಹೊಳಿತು, ಹಿಂಗೆ ಮಾಡ್ಬೋದಲ್ಲ ಅಂತ. ಅಲ್ಲಿ ನಂದು ಟರ್ನ್ ಆಗಿದ್ದು. ಆಮೇಲೆ ಸಬ್ಸಿಕ್ವೆಂಟ್ ಇನ್ನೂ ಟಫರ್ ಪ್ರಾಬ್ಲಮ್ಸ್ ಇತ್ತು, ಬಟ್ ಅದೆಲ್ಲ ಸಾಲ್ವ್ ಮಾಡೋಕ್ಕಾಯ್ತು. ಅದೊಂದು ಮೈಂಡ್ ಬ್ಯಾರಿಯರ್ ನಾನು ಬ್ರೇಕ್ ಮಾಡಿದ್ದು. ಅದಾದಮೇಲೆ ಮೆಕ್ಯಾನಿಕ್ಸ್ ತುಂಬಾ ಈಸಿ ಆಗೋಯ್ತು, ಒಂಥರ ನನಗೆ ಆಲ್ಫಾಬೆಟ್ಸ್ ಥರ ಆಗೋಯ್ತು. ಬಟ್ ಆ ಟೈಮ್ ನಾನು ಕೊಡದೆ ಹೋಗಿದ್ದಿದ್ರೆ ಬೇರೆದು ಸಹ ನಾನು ಸಾಲ್ವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವಾಗ ಯೋಚನೆ ಮಾಡಿದರೆ ಇನ್ನೂ 20-30 ಪ್ರಾಬ್ಲಮ್ ಇದೆ, ಟೈಮ್ ವೇಸ್ಟ್ ಮಾಡಬಾರ್ದು, ಮುಂದಕ್ಕೆ ಹೋಗಬೇಕು ಅಂತ ಇದ್ದಿದ್ರೆ ಬಹುಶಃ ಸಾಲ್ವ್ ಆಗ್ತಿರಲಿಲ್ಲ. ಸೊ ಅದನ್ನ ನಾನು ಹೇಳೋದು ಮಕ್ಕಳಿಗೆ, ನೀವೇ ಕಲೀರಿ, ಟೈಮ್ ಕೊಡಿ. ಸ್ಲೋ ಆಗಿ ಕಲ್ತ್ರೂ ಪರವಾಗಿಲ್ಲ, ಬಟ್ ಟೈಮ್ ಕೊಟ್ಟು ಕಲ್ತಿ ಚೆನ್ನಾಗಿ ಆಟಾಡಿ, ಆಮೇಲೆ ದಿನ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ಕಲಿಯುವ ಉದ್ದೇಶವನ್ನು ಇಟ್ಕೊಂಡು ಓದುವಂಥದ್ದು. ಹೌದು. ಇನ್ನು ಪರೀಕ್ಷೆಗೆ ಓದುವಂಥದ್ದು ಬೇರೆ ಥರ ಅಂತ ಹೇಳಿ. ಪರೀಕ್ಷೆಗೆ ಓದುವಂಥದ್ದು ಹೇಗೆ ಅಂತಂದರೆ, ಈಗ ಎಸ್ಪೆಷಲಿ ತುಂಬ ಕಾಂಪಿಟೇಷನ್ ಜಾಸ್ತಿ ಆಗಿದೆ.
ಮೋಸ್ಟ್ ಇಂಪಾರ್ಟೆಂಟ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೋದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ನಿಮ್ದು ಹೇಗಿದೆ ಅಂತ. ಎಷ್ಟು ಫನ್ನಿ ಅಂತ ಅಂದರೆ, ಈಗ ನಾನು ನಿಮಗೆ ಹೇಳಿದ್ರೆ ನೀವು ಫಸ್ಟ್ ರ್ಯಾಂಕ್ ಬರ್ಬೋದು ಅಂತ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್, ನೀವು ಫಸ್ಟ್ ರ್ಯಾಂಕ್ ಬರ್ತೀರಾ. ಬಟ್ ನಿಮ್ಗೆ ಆ ಕಾನ್ಫಿಡೆನ್ಸ್ ಬರಲ್ಲ. ಏನಕ್ಕೆ ಅಂದರೆ ನಿಮಗೆ ಅನ್ಸುತ್ತೆ ನೀವು ಓದಿಲ್ಲ ಅಂತ. ಅದು ಯಾವಾಗಲೂ ನಿಮ್ಮ ತಲೆಯಲ್ಲಿರುತ್ತೆ, ನಾನು ಇಷ್ಟು ಓದಿಲ್ಲ, ಅವರಷ್ಟು ಓದಿಲ್ಲ. ಅದೊಂಥರ ಆ ನೆಗೆಟಿವಿಟಿ ಥಾಟ್ ಏನಿದೆ ನಿಮ್ಮ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡುತ್ತೆ. ನೀವು ಬಹುಶಃ ಹೇಳ್ಬೋದು ನಾನು ಕಾನ್ಫಿಡೆಂಟ್ ಇದ್ದೀನಿ ಅಂತ, ಬಟ್ ನಿಮಗೆ ಗೊತ್ತಿರುತ್ತೆ ನೀವು ಎಷ್ಟು ಕಾನ್ಫಿಡೆಂಟ್ ಇದ್ದೀರೋ ಇಲ್ವೋ ಅಂತ. ಆ ಕಾನ್ಫಿಡೆನ್ಸ್ ಲೆವೆಲಿಗೆ ಬರೋಕ್ಕೆ ನೀವು ಪ್ರಿಪ್ರೇಷನ್ ಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಕಾನ್ಫಿಡೆನ್ಸ್. ನಿಮ್ದು ಗುರಿ ಇರ್ದಿದ್ದು ನೀವು ಕಾನ್ಫಿಡೆಂಟ್ ಆಗಿ ಗುರಿ ಮಾಡಬೇಕು. ಫಸ್ಟ್ ರ್ಯಾಂಕ್ ಮಾಡೋಕ್ಕೆ ಗುರಿ ಆಗಬಾರ್ದು. ಏನೇ ಎಕ್ಸಾಮ್ ಬಂದರೂ, ಏನೇ ಪರೀಕ್ಷೆಯಲ್ಲಿ ಏನೇ ಕ್ವಶನ್ ಬಂದರೂ ನಾನು ಸಾಲ್ವ್ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ನಿಮ್ದು ಎಲ್ಲ ಪ್ರಿಪ್ರೇಷನ್ ಆ ಕಾನ್ಫಿಡೆನ್ಸ್ ಆಗಿರ್ಬೇಕು. ನಿಮ್ಮ ಕಾಂಪಿಟೇಷನ್ ನಿಮ್ಮ ಪಕ್ಕದ ಕ್ಲಾಸ್ಮೇಟ್ ಅಲ್ಲ, ಬೇರೆ ಎಲ್ಲೋ ಓದ್ತಾರೋ ಫಸ್ಟ್ ರ್ಯಾಂಕರ್ ಅಲ್ಲ. ನಿಮ್ಮ ಕಾಂಪಿಟೇಷನ್ ನೀವೇ. ನೀವು ಮೊದಲಿನಕ್ಕಿಂತ ಎಷ್ಟು ಬೆಟರ್ ಆಗ್ತೀರೋ ಅಷ್ಟು ಉದ್ದೇಶ. ನಾನು ಇಲ್ಲಿ ತುಂಬ ಜನ ನೋಡಿದ್ದೀನಿ, ತುಂಬ ಕಾಂಪಿಟೇಟಿವ್ ಇರ್ತಾರೆ, ಅವ್ನಕ್ಕಿಂತ ಚೆನ್ನಾಗಿ ತೆಗಿಬೇಕು ಇದು ಅಂತ. ಬಟ್ ನನಗೆ ಯಾವತ್ತೂ ಆ ಥರ ಇಲ್ಲ. ನಾನು ಯಾವಾಗಲೂ ಡಿಸ್ಕಸ್ ಮಾಡುವೆ ನನ್ನ ಫ್ರೆಂಡ್ಸ್ ಜೊತೆ ಯಾವಾಗಲೂ. ಸೊ ಅವ್ರು ನನಗೆ ಬಂದು ಕ್ವಶನ್ಸ್ ಕೇಳೋರು. ಸೊ ಅದು ಇಂಪ್ರೂವ್ ಆಗೋದು. ಸೊ ನೀವು ಪ್ರಿಪ್ರೇಷನ್ ಏನಿದೆ ಅದನ್ನು ಹೇಗೆ ಮಾಡಬೇಕು ಅಂದರೆ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಹೇಳಿ. ಎಲ್ಲರೂ ಮಾಡಲ್ಲ. ಅದು ಏನು ಮಾಡ್ತಾರೆ ಅಂದರೆ, ಓದ್ಬಿಟ್ಟು ಲಾಸ್ಟಿಗೆ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಅದು ರಾಂಗ್ ಸ್ಟ್ರಾಟಜಿ. ಯಾವಾಗಲೂ ಉಲ್ಟಾ ಹೋಗ್ಬೇಕು. ಎಕ್ಸಾಮ್ಸ್ ಓರಿಯೆಂಟೆಡ್. ಫಸ್ಟ್ ಕ್ವಶನ್ಸ್ ನೋಡಬೇಕು ಹೇಗಿದೆ ಅಂತ, ಗೊತ್ತಿಲ್ಲೋ ಸಾಲ್ವ್ ಮಾಡಬೇಕು ಹೇಗಿದೆ ಅಂತ. ಆಗ ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ವಾಪಸ್ ಹೋಗಿ ಟೆಕ್ಸ್ಟ್ ಬುಕ್ ಓದಬೇಕು. ಆ ಟೆಕ್ಸ್ಟ್ ಬುಕ್ ಓದ್ಬೇಕಾದ್ರೆ ಅದೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ ನೀವು ಅವಾಗ ಗಮನ ಕೊಡ್ತಿರೋ. ಈ ಕ್ವಶನ್ ಕೇಳಿದ್ದೆ ನೀವು ನಂಬ್ತಿರೋ ಬಿಡ್ತಿರೋ, ಎಕ್ಸಾಮ್ಸ್ ಅಲ್ಲಿ ಪದೇ ಅದೇ ಟಾಪಿಕ್ಸ್ ಕೇಳ್ತಾರೆ. ಏನು ಹೊಸ ಕ್ವಶನ್ಸ್ ಇರಲ್ಲ. ಆ ಕಡೆ ಈ ಕಡೆ ಮಾಡಿಕೊಡ್ತಾರೆ ಹೊರತು ಎ ಆದ್ಮೇಲೆ ಏನ್ ಬರುತ್ತೆ ಅಂತ ಹೇಳಿ ಬಿ ಇರುತ್ತೆ. ಬಿಗಿಂತ ಮುಂಚೆ ಏನ್ ಬರುತ್ತೆ ಅಂತ ನಿಮ್ಗೆ ಎ ಬಿ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಷ್ಟೇ. ಅವ್ರು ಝೆಡ್ ತನಕನೂ ಹೋಗಲ್ಲ, ಅಲ್ಲೇ ಆಟಾಡ್ತಾ ಇರ್ತಾರೆ. 80-20 ರೂಲ್ ಅಂತ ಸಹ ಹೇಳ್ತೀವಿ ನಾವು. 80% ಆಫ್ ದ ಕ್ವಶನ್ಸ್ ಕಮ್ ಫ್ರಮ್ 20% ಆಫ್ ದ ಟಾಪಿಕ್ಸ್ ಅಂತ. ಇಟ್ ಇಸ್ ಎಕ್ಸಾಮಿಗೆ ಅಡಾಪ್ಟ್ ಮಾಡ್ಕೊಂಡಿರೋದು. ಬ್ರಾಡರ್ ರೂಲ್ ಅಲ್ಲಿ ಏನಂದ್ರೆ ನಿಮ್ದು 80% ರಿಸಲ್ಟ್ಸ್ ಏನಿದೆ 20% ಎಫರ್ಟ್ಸ್ ಡಿಟರ್ಮಿನ್ ಮಾಡೋದು ಅಂತ. 80% ನೀವು 80% ಎಫರ್ಟ್ ಹಾಕಬೇಕಿಲ್ಲ. ಬರೀ 20% ಎಫರ್ಟ್ ಆಗಿದ್ರೆ 80% ರಿಸಲ್ಟ್ಸ್ ಬರುತ್ತೆ. ಹಾಗೆ ಎಕ್ಸಾಮ್ ಸಹ 20% ಟಾಪಿಕ್ಸ್ ಓದಿದ್ರೆ 80% ಸ್ಕೋರ್ ಮಾಡ್ಬೋದು ನೀವು. ಈ ಟಾಪರ್ಸ್ ಆಗಲಿ ನಾನಾಗಲಿ ಏನೇ ಆಗಲಿ ನನಗೂ 20% ಅಷ್ಟೇ ಬರ್ತಿದ್ದು. ಬಟ್ ನನಗೆ 80% ರಿಸಲ್ಟ್ ಬರ್ತಿದ್ದು ಬಿಕಾಸ್ ಆ 20% ನಾನು ಚೆನ್ನಾಗಿ ಓದಿದ್ದು. ಸೊ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋರು ಯಾವುದೇ ಎಕ್ಸಾಮ್ ಇರೋದು, UPSC ಆಗಲಿ ಏನೇ ಆಗಲಿ, ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ, ಅದ್ರ ಬೇಸ್ಡ್ ರೀಡಿಂಗ್ ಮಾಡಿ. ಅಂದರೆ ಅದ್ರದ್ದು ಟಾಪಿಕ್ಸ್ ಐಡೆಂಟಿಫೈ ಮಾಡ್ಕೊಳ್ಳಿ. ಆ ಟಾಪಿಕ್ಸ್ನ ನಿಮ್ಮದು ಸ್ಟ್ರೆಂತ್ ಆಗಿರ್ಬೇಕು. ಅದ್ರ ಬಗ್ಗೆ ನೀವು ಏನೇ ಕೇಳಿದ್ರು, ಮೇಲೆ ಕೆಳಗೆ ಹೇಗೆ ಕೇಳಿದ್ರು ಸಹ ನೀವು ಆ ಟಾಪಿಕ್ ಬಗ್ಗೆ ಹೇಳಂಗಿರ್ಬೇಕು. ಇದು 2 ಥಿಂಗ್ಸ್ ಮಾಡಿ. ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ಅಂತ ನಾನೇನು ಹೇಳಿದೆ, ರೆಗ್ಯುಲರ್ ರೀಡಿಂಗ್, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದು. 30 ನಿಮಿಷ ಆಗಲಿ, 1 hour ಆಗಲಿ, 2 hour ರೆಗ್ಯುಲರ್. ದಿನಕ್ಕೆ 10 hour ಹೋಗಿ 3 ದಿವಸ ಓದಲೇ ಇರೋದಕ್ಕಿಂತ ದಿನ 2 ಗಂಟೆ 3 ದಿನ ಓದೋದು ತುಂಬಾ ಬೆಟರ್ ರಿಸಲ್ಟ್ಸ್ ಕೊಡುತ್ತೆ ನಿಮ್ಗೆ. ಸೊ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಲಾಸ್ಟ್ ಏನಂತ ಹೇಳಿದ್ರೆ, ಜನ ಈಗ ಕ್ವಶನ್ಸ್ ಸಾಲ್ವ್ ಮಾಡಲ್ಲ. ಸ್ಪೆಷಲಿ ಈಗೆಲ್ಲ MCQs ಆಗಿದ್ದಾವೆ ಎಕ್ಸಾಮ್ಸ್. MCQs ನೀವು ಎಷ್ಟು ಸಾಲ್ವ್ ಮಾಡ್ತಿರೋ ಅಷ್ಟು ಒಳ್ಳೇದು. ಹೇಗೆ ಅಂದರೆ, ನೀವು ಎಕ್ಸಾಮ್ ಕೊಡ್ತಿರೋದು MCQ ಇರೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು MCQ ಮಾಡಬೇಕು. ನೀವು ಎಕ್ಸಾಮ್ MCQ ಕೊಟ್ಟು ನೀವು ಇಲ್ಲಿ ಥಿಯರಿ ಓದ್ತಾ ಇದ್ದೀರಾ ಅಂದರೆ ಏನೂ ಉಪಯೋಗ ಇಲ್ಲ. ಥಿಯರಿ ಎಕ್ಸಾಮ್ ಕೊಟ್ಟರೆ ಥಿಯರಿ ಓದಿ ಅದರಲ್ಲಿ ಅರ್ಥ ಇದೆ. MCQ ಎಕ್ಸಾಮಿಗೆ ನೀವು ಥಿಯರಿ ಓದ್ಕೊಂಡು ಹೋಗ್ತೀರಾ ಉಪಯೋಗ ಇಲ್ಲ. ಸೊ ನಾನು PG ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಾನು ದಿನ ಒಂದು 200-300 ಕ್ವಶನ್ಸ್ ಮಾಡುವೆ. ಬೇರೆ ಏನೂ ಮಾಡಿಲ್ಲ. 300 ಕ್ವಶನ್ಸ್ ಮಾಡುವೆ. ಅದ್ರಲ್ಲಿ ಏನು ಟಾಪಿಕ್ ಅರ್ಥ ಆಗ್ತಿಲ್ಲ ಅದನ್ನು ಹೋಗ್ಬಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಓದುವೆ. ದಿನ ಅಷ್ಟೇ ಮಾಡ್ತಿದ್ದು. ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಒಂದು ಈ ಥರ 3 to 4 months ಮಾಡಿದ್ದೀನಿ. ಫಸ್ಟು ಎಕ್ಸಾಮ್ ಒಂದು INI ಅಂತ ಬಂತು, ಅದರಲ್ಲಿ 500 ಏನೋ ಬಂತು. ನೆಕ್ಸ್ಟ್ ಜಸ್ಟ್ 1 month ಆದಮೇಲೆ ನೀಟ್ PG ಅನ್ನೋ ಎಕ್ಸಾಮ್ ಇತ್ತು. 1.5 ಲಕ್ಷ ಕೊಡ್ತಾರೆ ಎಕ್ಸಾಮ್. ಅದರಲ್ಲಿ ಆಲ್ ಇಂಡಿಯಾ ಒಂದು 72 ಬಂತು. 572ಗೂ ವ್ಯತ್ಯಾಸ ಇದೆ. 1 ತಿಂಗಳಲ್ಲೇ ವ್ಯತ್ಯಾಸ. ಇನ್ನೂ ಬಹುಶಃ 1 ತಿಂಗಳಿದ್ರೆ ಬಹುಶಃ ಫಸ್ಟ್ ರ್ಯಾಂಕೇ ಬರ್ತಿತ್ತು. ಸೊ ಅದು ಏನು ಹೇಳ್ತಾ ಇದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಸ್ವಲ್ಪ ಎಫರ್ಟಿಗೆ ಜಾಸ್ತಿ ರಿಸಲ್ಟ್ಸ್. ಅದೊಂದು ಪಾಯಿಂಟ್ ಆದಮೇಲೆ ಈಸಿಯಾಗಿ ಬರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿ, ಕನ್ಸಿಸ್ಟೆಂಟ್ ಇರಿ, ದಿನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. 80-20 ರೂಲ್ ಏನಿದೆ ಅದನ್ನೇ ಕ್ಲಿಯರಾಗಿ ಫಾಲೋ ಮಾಡಿ. ಜಾಸ್ತಿ ಓದೋಕೆ ಹೋಗ್ಬಿಡಿ, ಕಮ್ಮಿ ಓದಿ, ಅದನ್ನೇ ಚೆನ್ನಾಗಿ ಎಫೆಕ್ಟಿವ್ ಆಗೋದು. ಈ ಮೆಡಿಕಲ್ CET-ನಲ್ಲಿ ತಾವು 3ನೇ ರ್ಯಾಂಕನ್ನು ಇಡೀ ಸ್ಟೇಟಲ್ಲಿ ತೆಗೆದುಕೊಂಡಂಥವ್ರು. ಹೇಗೆ ಸಾಧ್ಯ ಆಯ್ತಿದ್ದು? ಆ್ಯಕ್ಚುಲಿ ಅದು ಹೇಳಬೇಕು ಅಂದರೆ, ನಂದು ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಆಮೇಲೆ ನನ್ನ ಎಕ್ಸ್ಪರ್ಟ್ PU ಕಾಲೇಜಲ್ಲಿ ಒಳ್ಳೆ ಟೀಚರ್ಸ್ ಇದ್ರು. ಅಲ್ಲಿ ಬಹುಶಃ ಹೇಳ್ತಾರೆ ಜೈಲ್ ಅಂತ, ಕೆಲವರು ಹೇಳ್ತಾರೆ ಟಾಕ್ಸಿಕ್ ಅಂತ ಹೇಳ್ತಾರೆ. ಅದೇನೇ ಇದ್ದಿದ್ರು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಕ್ಲಾಸ್ ಇರ್ತಿತ್ತು. ಸೊ ನಮಗೆ ಟೈಮೇ ಇರ್ತಿರಲಿಲ್ಲ ಓದೋಕ್ಕೆ. ನನ್ನ ಮೈಂಡ್ ಡಿಸೈಡ್ ಮಾಡಿಬಿಟ್ಟಿದೆ, ನನ್ನ ಹತ್ರ ಟೈಮ್ ಇಲ್ಲ ಓದೋಕ್ಕೆ. ಏನೇ ಓದೋದಿದ್ರು ನಾನು ಪಾಠ ಕಲಿತೇ ಓದಬೇಕು. ಸೊ ನಾನು 2 ವರ್ಷದಲ್ಲಿ ಒಂದಿನೂ ಕ್ಲಾಸ್ ಮಿಸ್ ಮಾಡಿಲ್ಲ. 7ರಿಂದ 7 ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಎಲ್ಲರೂ ಮಲಗಿದ್ದಾರೆ. ನಾನು ಒಂದು ಕ್ಲಾಸ್ ಸಹ ಮಲಗಿಲ್ಲ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ನನಗಿರೋದೇ ಈ ಟೈಮು, ಇಲ್ಲೇನು ಕಲಿತೀನಿ ಅಷ್ಟೇ. ನಾನು ಹಾಸ್ಟೆಲ್ಗೆ ಹೋದ್ಮೇಲೆ ಸುಸ್ತಾಗಿರ್ತೀರಾ, ಊಟ ಮಾಡ್ತೀರಾ, ನಿದ್ದೆ ಬರುತ್ತೆ.
ಹಬ್ಬ ಅಂದರೆ 1 hour ಓದ್ಬೋದು. ಸೊ ಹಾಸ್ಟೆಲ್ಗೆ ಹೋಗಿ ನನಗೇನು ಓದಬೇಕು ಅದನ್ನು ಮಾತ್ರ ಓದ್ತಿದ್ದೆ 1 hour. ಕಾಲೇಜ್ದು ಏನಿತ್ತು ಅದೇನು ಮಾಡ್ತಿರಲಿಲ್ಲ, ನಾನು ಬರೀ ನನಗೋಸ್ಕರ ಅಂತ ಓದ್ತಿದ್ದೆ. ಆಗ ನನ್ನ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಮಾಡೋರು. ಅವರು ಯಾವಾಗಲೂ ಬಂದು ಹೇಳೋರು ಇದು ಹೇಗೆ ಹೇಳ್ಕೊಡು, ಅದನ್ನು ಹೆಂಗೆ ಅಂತ ನನಗೆ ಬಂದು ಕ್ವಶನ್ಸ್ ಕೇಳೋರು. ಆ ಕ್ವಶನ್ಸಿಂದ ನನಗೂ ಹೆಲ್ಪ್ ಆಗೋದು. ನಾನು ಹೇಳ್ಕೊಡೋದ್ರಿಂದ ಅದು ಹೇಳ್ತಾರೆ ವೆನ್ 1 teaches 2 learn ಅಂತ. ಒಬ್ರು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕಾರೆ ಟೀಚರ್ ಸಹ ಕಲಿತಾರೆ, ಸ್ಟೂಡೆಂಟ್ ಕಲಿತಾರೆ. ಸೊ ಅದೊಂಥರ ನಂಗೆ ಅಲ್ಲಿ ಹ್ಯಾಬಿಟ್ ಆಗಿದ್ದು. ಸೊ ನಾನು ದಿನ ಯಾರಿಗಾರು ಒಬ್ರಿಗೆ ಏನಾದರೂ ಒಂದು ಹೇಳ್ಕೊಡ್ತಿದ್ದೆ. ನನಗೂ ಗೊತ್ತಾಗ್ತಿತ್ತು ಏನು ನಂಗೆ ಅರ್ಥ ಆಗಿದೆ, ಏನು ನಂಗೆ ಅರ್ಥ ಆಗಿಲ್ಲ ಅಂತ. ಅದು ತುಂಬಾ ಇಂಪಾರ್ಟೆಂಟ್ ಆಯಿತು. ಅದ್ರ ಜೊತೆಗೆ ನನ್ನ ಟೀಚರ್ಸ್ ಶ್ಯಾಮ್ ಪ್ರಸಾದ್ ಅಂತ ಒಬ್ರು ಇದ್ರು ಮ್ಯಾಥಮೆಟಿಕ್ಸ್ಗೆ, ಪ್ರವೀಣ್ ಕುಮಾರ್ ಅಂತ ಒಬ್ರು ಬಯಾಲಜಿ, ಪ್ರತಿಯೊಬ್ಬರು ಟೀಚರ್ಸ್, ವಾದಿರಾವ್ ಸರ್ ಅಂತ ಅವರಿದ್ರು ಫಿಸಿಕ್ಸ್ಗೆ. ಒಬ್ರಿಗಿಂತ ಒಬ್ರು ಟೀಚರ್ಸ್ ತುಂಬಾ ಚೆನ್ನಾಗಿದ್ರು. ಹಾಗಾಗಿ ಆ ಟೈಮ್ ಏನಿತ್ತು 7 ರಿಂದ 7 ನನಗೆ ವೇಸ್ಟ್ ಅಂತ ಅನಿಸಿಲ್ಲ, ತುಂಬಾ ಎಫೆಕ್ಟಿವ್ ಆಗಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಸಹ ಓಪನ್ ಮಾಡಿಲ್ಲ, ನಾನು ಏನು ಪ್ರಾಕ್ಟೀಸ್ ಸಹ ಮಾಡಿಲ್ಲ. CET ಹಾಗೆ ಹೋಗಿ ಡೈರೆಕ್ಟಾಗಿ ಬರ್ದಿದ್ದು. 3ನೇ ರ್ಯಾಂಕ್ ಬರೋದಕ್ಕಿಂತ ಹೆಚ್ಚಾಗಿ ಖುಷಿ ಆಗೋದು ನನಗೆ ಇಂಜಿನಿಯರಿಂಗಲ್ಲಿ 13th ಬಂತು ಅಂತ. ಯಾಕಂದ್ರೆ ನಾನು ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ದಲ್ಲೇ ಹೋಗಿ ಬರ್ದಿದ್ದು. ಅದು ಓನ್ಲಿ ನಮ್ಮ ಶ್ಯಾಮ್ ಸರ್ ಅಂತ ಇದ್ರು, ಅವ್ರು ಹೇಳ್ಕೊಟ್ಟಿದ್ದು ಒಂದು ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಕೊಂಡೆ ನಾನು ಸಾಲ್ವ್ ಮಾಡಿದ್ದು. ಸೊ ಕಾಲೇಜು ಮತ್ತು ಅಲ್ಲಿ ಇದ್ದಿದ್ದು ಫ್ರೆಂಡ್ಸು ಅವ್ರ ಸಹಾಯದಿಂದನೇ ಆಗಿದ್ದು. ನಂದು ಎಫರ್ಟು ಯಾವತ್ತೂ ಅಷ್ಟಿರಲಿಲ್ಲ. ಈಗ ನೋಡಿದ್ರು ನಾನು ಯಾವತ್ತೂ ಹೇಳೋಲ್ಲ ನನಗೆ 3ನೇ ರ್ಯಾಂಕ್ ಪಡೋಷ್ಟು ನಾನು ಎಫರ್ಟ್ ಹಾಕಿದ್ದೆ ಅಥವಾ ಐ ಡಿಸರ್ವ್ಡ್ ಇಟ್ ಅಂತ ನಾನು ಯಾವತ್ತೂ ಹೇಳಲ್ಲ. ಅದು ಬಹುಶಃ ನಮ್ಮ ತಂದೆ ತಾಯಿ ಋಣ ಇರ್ಬೋದು, ಏನೋ ಇರ್ಬೋದು. ನನಗೆ ಅದು ಸ್ವಲ್ಪ ಒಳ್ಳೇದಾಯ್ತು ಅಂತ ನಾನು ಅನ್ಕೊಳ್ಳೋದು. ನಂದು ಎಫರ್ಟ್ 1% ಇದೆ, ಮಿಕ್ಕಿದ ಎಲ್ಲರೂ ಎಫರ್ಟ್ 99%. ಅದರಲ್ಲಿ ನೀವು MBBS ಮಾಡಿದ್ದು ಜಿಪ್ಮೇರಲ್ಲಿ? ಹೌದು, ಪುದುಚೇರಿಯಲ್ಲಿ. ಹೌದು. ಹೇಗಿತ್ತು ಅಲ್ಲಿ ಅನುಭವಗಳು? ನನ್ನ ಬೆಳವಣಿಗೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟೇ ಜಿಪ್ಮರ್ ಆಗುತ್ತೆ. ನಾನು ಬಹುಶಃ ಒಂದು ಚಿಕ್ಕ ಥಿಂಕಿಂಗ್ ಆಗಲಿ, ಹೇಗಿರಬೇಕು ಅನ್ನೋದಾಗಲಿ, ಅದೆಲ್ಲ ನನ್ನ ಕಾಲೇಜ್ ಶೇಪ್ ಮಾಡ್ತು. ನಂದು 5.5 ವರ್ಷ ಅಲ್ಲೇನಿದೆ. ಜಿಪ್ಮರ್ ಅನ್ನೋದು ಜವಾಹರ್ಲಾಲ್ ಇನ್ಸ್ಟಿಟ್ಯೂಟ್ ಆಫ್ ಪೋಸ್ಟ್ ಗ್ರಾಜುಯೇಟ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತ. ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಈಗ ಏಮ್ಸ್ ಥರ ಇನ್ಸ್ಟಿಟ್ಯೂಟ್ಸ್ ತುಂಬ ಓಪನ್ ಆಗಿದ್ದಾವೆ. ಮೊದಲು ಇದ್ದಿದ್ದೇ 2, ಒಂದು ಏಮ್ಸ್ ನಾನು ಓದಬೇಕಾದ್ರೆ, ಆಮೇಲೆ ಜಿಪ್ಮರ್ ಪಾಂಡಿಚೇರಿ. 2 ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಇದ್ದಿದ್ದು. ಏಮ್ಸಲ್ಲಿ ಟ್ರೈ ಮಾಡೋರು ಅಲ್ಲಿ ಸಿಗದೆ ಹೋದಾಗ ಜಿಪ್ಮರ್ 2 ಸಪ್ರೇಟ್ ಎಕ್ಸಾಮ್ ಇತ್ತು. ಸೊ ಆಲ್ ಇಂಡಿಯಾ ಕಂಪ್ಲೀಟ್ ಮೆರಿಟ್. ಸೊ ಅಲ್ಲಿ ಹೋದಾಗ ಅಲ್ಲಿ ಕಲ್ಚರ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೇಗಿತ್ತು ಅಂದರೆ, ನೀವು ಬೆಳಗ್ಗೆ 8 ರಿಂದ 4 ಗಂಟೆ ತನಕ ಟೀಚರ್ಸ್ ತುಂಬಾ ಸ್ಟ್ರಿಕ್ಟ್ ಇರ್ತಿದ್ರು. ಕ್ಲಾಸಸ್ ಮಿಸ್ ಮಾಡೋಂಗಿಲ್ಲ, ಹೇಳ್ಕೊಡೋರು ಚೆನ್ನಾಗಿ. ತುಂಬ ಪ್ಯಾಷನೇಟ್ ಟೀಚರ್ಸ್ ಅಂತ ಹೇಳ್ಬೋದು. ತುಂಬ ಕಮ್ಮಿ ಈಗ ಆ ಥರ ಇರೋದು, ಎಸ್ಪೆಷಲಿ ಮೆಡಿಕಲ್ ಕಾಲೇಜಸಲ್ಲಿ. ಬಟ್ 4 ಗಂಟೆ ಆದಮೇಲೆ ಫುಲ್ ಫ್ರೀ ಕೊಡೋರು. ಅಂದರೆ ಯಾವ ಥರ ಫ್ರೀ ಅಂದರೆ, ನಾವು 12 ಗಂಟೆ ರಾತ್ರಿ ಆದರೂ ಹಾಸ್ಟೆಲಲ್ಲಿ ಇರಬೇಕು ಅಂತ ಇರ್ತಿರ್ಲಿಲ್ಲ. ವಾಲಿಬಾಲ್ ಆಡ್ತಾ ಇರೋವು, ಬಾಸ್ಕೆಟ್ಬಾಲ್ ಆಡ್ತಾ ಇರೋವು, ಸುಮ್ಮನೆ ಕ್ಯಾಂಟೀನಲ್ಲಿ ಕೂತಿರ್ತಾ ಇದ್ವಿ. ಆಮೇಲೆ ಹೇಗೆ ಅಂದರೆ ಎಲ್ಲರೂ ಇರೋರು, ಬರೀ ಹುಡುಗರು ಅಂತಲ್ಲ, ಹುಡುಗಿರು ಸಹ ಇರೋರು. ಎಲ್ಲರೂ ಒಂದೇ ಕ್ಯಾಂಪಸ್ಸಲ್ಲಿ ಇರ್ತಿದ್ವಿ. ಆಮೇಲೆ ಚಿಕ್ಕೂರು ಆಗಿದ್ದರಿಂದ ಒಂಥರ ಒಟ್ಟಿಗೆ ಬೆಳೀತಾ ಇದ್ವಿ ನಾವು. ಬೇರೆ ಹೊರಗೇನಿಲ್ಲ, ನಮ್ಮದೇ ಒಂದು ಲೋಕ. ಅಲ್ಲೇ ಇರೋದು, ಅಲ್ಲೇ ಇವೆಂಟ್ಸ್ ಮಾಡೋದು, ಕಲ್ಚರಲ್ ಇವೆಂಟ್ಸ್ ಆಗಲಿ, ಸ್ಪೋರ್ಟ್ಸ್ ಇವೆಂಟ್ಸ್ ಆಗಲಿ. ಸೊ ತುಂಬಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಿದ್ದೀನಿ. ಬಹುಶಃ ನಾನು 5.5 yearsಲ್ಲಿ 100 ರಿಂದ 200 ದಿನ ಓದಿರ್ಬೋದು ನಾನು ಅಷ್ಟೇ. ಅದೇ ನಂದು ಮೆಥಡಾಲಜಿ ಏನಿತ್ತು ಅದನ್ನ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಹ ಆಗಲಿಲ್ಲ. ಅಲ್ಲಿ ರೆಗ್ಯುಲರ್ ಆಗಿ ಓದೋಕ್ಕೆ ಆಗಲಿಲ್ಲ MBBS ಟೈಮಲ್ಲಿ. ಇವಾಗಲೂ ಅದೇ ನಾನು ನನ್ನ ಫ್ರೆಂಡ್ಸ್ ಜೋಕ್ಸ್ ಮಾಡ್ತಾ ಇರ್ತೀವಿ, ನಾವೇನು ಓದೇ ಇಲ್ಲ MBBS ಟೈಮಲ್ಲಿ ಅಂತ. ದಿನ ಅನ್ಕೊಳ್ಳುವೆ ಏನಾದ್ರು ಓದೋಣ ಅಂತ, ಬಟ್ ಏನಾದ್ರು ಒಂದು ಕೆಲಸ ಇರೋದು. ಅಲ್ಲಿ ಹೋಗಿ ಸ್ಟೇಜ್ ಕ್ಲೀನ್ ಮಾಡು ಅಂತ ಹೇಳೋರು, ಏನಾದರೂ ಒಂದು ಇವೆಂಟ್ಸ್ ಥ್ರೂಔಟ್ ದ ಇಯರ್ ಇರ್ತಿತ್ತು. ಸೊ ಅಲ್ಲಿ ನಾನು ಕಲ್ತಿದ್ದು ಕರಿಕ್ಯುಲಮ್ಗಿಂತ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಮತ್ತು ನನ್ನ ಲೈಫ್ ಹೇಗಿರಬೇಕು, ಡಾಕ್ಟರ್ ಅಂದರೆ ಹೇಗಿರಬೇಕು, ವರ್ಕ್ ಎಥಿಕ್ ಏನಾಗಿರಬೇಕು, ಅದೆಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಟ್ರಲ್ಲಿ. ನಾನು ಸಫ್ದರ್ಜಂಗ್ ಸಹ ಕೆಲಸ ಮಾಡಿದ್ದೀನಿ. ಅಲ್ಗೂ ಇಲ್ಗೂ ಭಾಳನೇ ವ್ಯತ್ಯಾಸ ಇದೆ. ಸ್ಟೀರಿಯೋಟೈಪ್ ಮಾಡ್ತಿಲ್ಲ, ಬಟ್ ನಾನು ನೋಡಿದ ನಾರ್ತ್ ಇಂಡಿಯಾಗೂ ಸೌತ್ ಇಂಡಿಯಾಗೂ ಭಾಳ ವ್ಯತ್ಯಾಸ ಇದೆ, ಎಸ್ಪೆಷಲಿ ವರ್ಕ್ ಎಥಿಕ್ ಬಂದಾಗ. ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ವರ್ಕ್ ರಿಲೇಟೆಡ್ ಎಲ್ಲರೂ ಸ್ಟ್ರಿಕ್ಟ್ ಇರ್ತಾರೆ. ನಾರ್ತಲ್ಲಿ ಸ್ವಲ್ಪ ಆರಾಮ್ ಇರ್ತಾರೆ, ಲೇಟ್ ಬ್ಯಾಕ್ ಇರ್ತಾರೆ, ಲೈಫ್ನ ಎಂಜಾಯ್ ಮಾಡ್ತಾರೆ ಚೆನ್ನಾಗಿ. ಸೌತ್ ಇಂಡಿಯನ್ಸ್ ಅಷ್ಟು ಎಂಜಾಯ್ ಮಾಡಲ್ಲ ನಾವು. ನಮ್ದು ಕೆಲಸ ಹೀಗೆ ಏನಿರುತ್ತೋ ಅದನ್ನ ಮಾತ್ರ ಮಾಡ್ತೀವಿ. ಹಾಗೆ ಪಾಂಡಿಚೇರಿಲೂ ಅಷ್ಟೇ 99% ಫ್ಯಾಕಲ್ಟಿ ತುಂಬಾ ಎಕ್ಸಲೆಂಟ್ ವರ್ಕ್ ಎಥಿಕ್ ಇದ್ದವ್ರು ಇದ್ದಿದ್ದು. ಹಾಗಾಗಿ ನಮಗೆಲ್ಲ ಅದೇ ಬಂದಿರೋದು. ಈಗಲೂ ಸಹ ನನ್ನ ಬ್ಯಾಚ್ಮೇಟ್ಸ್ ಬೇರೆ ಕಡೆ ಎಲ್ಲ ಓದ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೇಳೋದು ಅಷ್ಟೇ, ಜಿಪ್ಮರೈಟ್ಸ್ ಥರ ಯಾರು ಕೆಲಸ ಮಾಡಲ್ಲ. ನಾವು ಜಿಪ್ಮರೈಟ್ಸ್ ಅಂತ ಕರಿತೀವಿ. ಅಂದರೆ ಹೇಗೆ ಅಂದರೆ, ಅಷ್ಟು ನಮ್ಗೊಂಥರ ರೆಸ್ಪಾನ್ಸಿಬಿಲಿಟಿ, ಏನೋ ನಮಗೆ ಕೆಲಸ ಕೊಟ್ಟೆ ನಾವು ಮಾಡಲೇಬೇಕು ಅನ್ನಂಗೆ. ಬೇರೆ ಕಡೆ ಹಾಗಿಲ್ಲ, ಕೊಟ್ಟಿದ್ದಾರೆ ಅಂದರೆ ಮಾಡು ಬಿಡೋದರ ಯೋಚನೆ ಮಾಡ್ತಾರೆ. ನಮಗೆ ಕೊಟ್ಟಿದ್ದಾರೆ ಅಂದರೆ ಮಾಡಲೇಬೇಕು, ಇಲ್ಲ ನಮಗೆ ಏನೋ ಒಂಥರ ಮನ್ಸೊಪ್ಪಲ್ಲ ಮಾಡೋ ತನಕ. ಸೊ ಆ ವರ್ಕ್ ಎಥಿಕ್ ಏನಿದೆ ಅದರಿಂದ ಕಲ್ತಿದ್ದು, ಡಾಕ್ಟರ್ ಆದರೆ ಹೇಗಿರಬೇಕು ಅಂತ. ಅದಾದಮೇಲೆ MBBS ಮುಗಿಸಿ ಒಂದು 7 to 8 months ನಾನು ಸರ್ಗೂರಲ್ಲಿ ಕೆಲಸ ಮಾಡಿದೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ಏನಿದೆ, ನಾನಿದ್ದಾಗ ಆರ್ ಬಾಲಸುಬ್ರಹ್ಮಣ್ಯಂ ಅವ್ರು ಇರಲಿಲ್ಲ, ಬೇರೆಯವ್ರೆಲ್ಲರೂ ಇದ್ದರು. ಅವರು ತುಂಬಾ ಸರ್ವಿಸ್ ಓರಿಯೆಂಟೆಡ್ ಇದ್ದಿದ್ದು. ಸೊ ಅದೆಲ್ಲ ಒಂಥರ ಡಾಕ್ಟರ್ ಆಗಿ ಹೇಗಿರಬೇಕು ಅನ್ನೋದನ್ನು ತುಂಬಾ ರೂಪಿಸ್ಕೊಟ್ಟಿದ್ದಾರೆ ಅವರೆಲ್ಲ ಸೇರಿ. ನಾವೆಲ್ಲ ಒಂಥರ ನಾಸ್ಟಾಲ್ಜಿಕ್ ಆಗೇ ಇರ್ತೀವಿ ಅದ್ರ ಬಗ್ಗೆ. 2014 ನಾನು ಜಾಯಿನ್ ಆಗಿದ್ದು, 11 ವರ್ಷ ಆಯ್ತು ನಮ್ಮ ಬ್ಯಾಚ್ ಇದಾಗಿ.
ಈಗಲೂ ನಾವು ಸೇರಿದ್ರೆ ಬರೀ ಜಿಪ್ಮರ್ ಬಗ್ಗೆನೇ ಮಾತಾಡೋದು, ಬೇರೆದೇನು ಮಾತಾಡಲ್ಲ. ಬಯಾಲಜಿ ನನಗೆ ಇಷ್ಟವಲ್ಲದ ಒಂದು ಸಬ್ಜೆಕ್ಟ್ ಅಂತೇಳಿ ಹೇಳಿದ್ರಿ, ಅದನ್ನ ಹೇಗೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ಬಯಾಲಜಿ ನನಗೆ ಇಷ್ಟ ಅಲ್ಲ, ಅದಕ್ಕಿಂತ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಷ್ಟು ಆಸಕ್ತಿ ಇರಲಿಲ್ಲ, ಯಾಕೆಂದರೆ ತುಂಬಾ ಸ್ವಲ್ಪ ಮೆಮರಿ ಓರಿಯೆಂಟೆಡ್ ಇತ್ತು. ನನಗೆ ಯೋಚನೆ ಮಾಡೋದು ತುಂಬ ಇಷ್ಟ. ಬಯಾಲಜಿಲಿ ಆ ಥರ ಇಲ್ಲ, ಓದೋದು ಎಷ್ಟು ಓದ್ತಿರೋ ಅಷ್ಟು ನಾಲೆಡ್ಜ್ ನೀವು ಗೇನ್ ಆಗಿ. ನಿಜ ಹೇಳಬೇಕು ಅಂದರೆ ಈಗಲೂ ನಾನು ಅಷ್ಟು ಇಷ್ಟಪಡಲ್ಲ ಬಯಾಲಜಿ ಸಬ್ಜೆಕ್ಟ್. ಈಗಲೂ ಹಂಗೆ ಬೇರೆದು ಮ್ಯಾಥ್ಸ್ ಅದಿದ್ದಂದರೆ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಈಗಲೂ ನಾನು 10 ವರ್ಷ ನಿರಂತರನೂ ಸಹ ನಾನು ಪ್ರೀತಿ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಪ್ರೋಸೆಲ್ ಇದ್ದೀನಿ. ಬಟ್ ಇವಾಗ ಡಾಕ್ಟ್ರೇ ಆಗಿದ್ದರಿಂದ ನಾಲೆಡ್ಜ್ ಅಪ್ಲೈ ಮಾಡೋದ್ರಿಂದ ನನಗೆ ಇನ್ನೂ ಇಂಟ್ರೆಸ್ಟಿಂಗ್ ಅಂತ ಅನ್ಸಕ್ಕೆ ಶುರು ಆಯಿತು. MBBS ಟೈಮಲ್ಲಿ ಏನಾಯಿತು ಅಂದರೆ ನಾವು ಅಪ್ಲೈ ಮಾಡ್ತಿರಲ್ಲ, ಬರೀ ಕಲಿತಿರ್ತೀವಿ. ಯಾಕೆ ನಾವು ಪೇಷಂಟ್ ನೋಡ್ತಿರಲ್ಲ, ಕ್ಲಾಸ್ಗೆ ಹೋಗ್ತೀವಿ, ಕಲಿತೀವಿ, ಕ್ಲಿನಿಕ್ಸಲ್ಲಿ ನೋಡ್ತಿರ್ತೀವಿ. ಇಂಟರ್ನ್ಶಿಪ್ ಬಂದಾಗ ಕಲ್ತಿದ್ದನ್ನ ಪೇಷಂಟ್ಗೆ ಹೇಗೆ ಅನುಕೂಲ ಆಗುತ್ತೆ ಅದು ನೀವು ಕಲ್ತಿರೋದು ಅನ್ನೋದು ನೋಡ್ತೀರಾ. ಪೇಷಂಟ್ ನೋಡೋದಾಗ ಶುರು ಮಾಡಿದಾಗ ಆವಾಗ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಓಕೆ ಇದನ್ನು ಕಲಿಬೇಕಿತ್ತು ಒಂಥರ ರಿವರ್ಸ್ ಹೋದಾಗ ಅದು ಸ್ವಲ್ಪ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಅವಾಗ ಅನಿಸಿದ್ದು ಬಯಾಲಜಿಲಿ ಅಷ್ಟು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕಮ್ಮಿ ನಮಗೆ, ಹಾಗಾಗಿ ಹಂಗೆ ಅಷ್ಟು ಆಸಕ್ತಿ ಬರಲಿಲ್ಲ. ಬಟ್ ಇವಾಗ ಸರ್ಜರಿ ಮಾಡೋದ್ರಿಂದ ಅನಾಟಮಿ ಎಸ್ಪೆಷಲಿ ನಂದು ಅದು ಫೇವ್ರೆಟ್ ಸಬ್ಜೆಕ್ಟ್ ಇತ್ತು ನನಗೆ. MBBS ಟೈಮಲ್ಲಿ ನಂಗೆ ಅರ್ಥ ಆಗ್ತಿರಲಿಲ್ಲ, ತುಂಬಾ ಟರ್ಮ್ಸ್ ಅಂತ ಅನಿಸ್ತಿತ್ತು ತುಂಬ. ಈಗ ಸರ್ಜರಿ ಮಾಡ್ಬೇಕಾದ್ರೆ ಇವಾಗ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಯಾಕೆ ನಾವು ಸರ್ಜರಿ ಮಾಡ್ಬೇಕಾದ್ರೆ ಅನಾಟಮಿನೇ ಗೊತ್ತಿರಬೇಕು, ಹೇಗೆ ಎಲ್ಲಿ ಏನಿದೆ, ಎಲ್ಲಿ ನರ ಬರುತ್ತೆ, ಎಲ್ಲಿ ಮಸಲ್ ಇದೆ ಅಂತ ಗೊತ್ತಿರಬೇಕು. ಅವಾಗ ವಾಪಸ್ ಹೋಗಿ ಓದ್ತೀರಾ, ಓಕೆ ಇದಿಲ್ಲಿ ಇಲ್ಲಿ ಅಂತ, ಅವಾಗ ಸ್ವಲ್ಪ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ನನ್ಗೆ ಗೊತ್ತಿರೋಂಗೆ ನನ್ನ ಫ್ರೆಂಡ್ಸಲ್ಲಿ ಒಂದು 100 ಜನದಲ್ಲಿ ಒಂದು 20 ಜನ ಅಷ್ಟೇ ಒಂಥರ ಪ್ಯಾಷನೆಟ್ ಅಬೌಟ್ ಬಯಾಲಜಿ ಥರ ಇದೆ, ಒಂಥರ ಓದ್ದೆ ಅಂತ ಅವ್ರ ಖುಷಿ ಸಿಕ್ತಿತ್ತು. ಮಿಕ್ಕಿದ್ದು ನಾವು ಒಂದು 80 ಜನ MBBS ಮುಗಿಯೋ ತನಕನೂ ನಾವು ಲಾಸ್ ಸೋಲ್ಸ್ ಥರನೇ ಇದ್ವಿ. ಏನು ಮಾಡ್ತಾ ಇದೀವಿ ಗೊತ್ತೇ ಆಗ್ತಿಲ್ಲ, ಏನೋ ಕಲಿತಿದ್ವಿ. ಈಗ ಪೇಷಂಟ್ಸ್ ನೋಡೋದ್ರೆ ನಮ್ಗೆ ಗೊತ್ತಾಗ್ತಿದೆ, ಓಕೆ ಏನಕ್ಕೆ ಕಲಿತಿದ್ವಿ, ಯಾವ ಥರ ಕಲಿಬೇಕಿತ್ತು ಇನ್ನು ಅಂತ ಅದೊಂದು ಐಡಿಯಾ ಬರುತ್ತೆ. ಐ ಥಿಂಕ್ CBSE ಅವ್ರದ್ದು ಒಂದು ಥೀಮ್ ಇದೆ, ಲರ್ನ್ ಆಸ್ ಯು ಗ್ರೋ ಅಂತ. ಬೆಳೀತಾ ಬಹುಶಃ ನಿಮಗೆ ಒಂದು ಐಡಿಯಾಸ್ ಬರ್ತಾ ಹೋಗುತ್ತೆ, ಎಕ್ಸ್ಪೀರಿಯನ್ಸ್ ಆ್ಯಡ್ ಆದಾಗ ಆ ಲರ್ನಿಂಗ್ ಒಂದಕ್ಕೆ ಒಂದು ಮೀನಿಂಗ್ ಬರುತ್ತೆ. ಬಯಾಲಜಿ ಅದೇ ಥರ ಅಂತ ಅನಿಸಿದೆ ನನಗೆ. ಸಾಮಾನ್ಯವಾಗಿ ಮೆಡಿಕಲ್ ಫೀಲ್ಡಲ್ಲಿ MD ಸೀಟ್ ತಗೊಳ್ಳೋದೇ ಬಹಳ ದೊಡ್ಡ ಕಷ್ಟ ಅಂತೇಳಿ ಹೇಳ್ತಾರೆ. ಅಂಥದ್ರಲ್ಲಿ ತಾವು ಸೀಟ್ ತಗೊಂಡು ಅದನ್ನು ಫಸ್ಟ್ ರ್ಯಾಂಕ್ ತಗೊಂಡು ಪಾಸ್ ಮಾಡ್ಕೊಂಡು ಬಂದ್ವಿ, ಇದು ಹೇಗೆ ಸಾಧ್ಯ ಆಯಿತು? ನೀಟ್ PG ಎಲ್ರಿಗೂ ತುಂಬಾ ಟಫ್ ಪೀರಿಯಡ್, ಯಾವುದೇ MBBS ಗ್ರ್ಯಾಜುಯೇಟ್ ಆಗಲಿ. ನನಗೂ ಏನು ಈಸಿ ಅಂತ ಇರಲಿಲ್ಲ, ಯಾಕೆಂದರೆ ನಾನು MBBS ಆದಮೇಲೆ PG ಮಾಡಬೇಕು ಅಂತಲೂ ನಾನು ಯೋಚನೆ ಮಾಡಿರಲಿಲ್ಲ. ಮೊಮೆಂಟಲ್ಲಿ UPSC ಮಾಡೋಣ ಅಂತರ ಯೋಚನೆ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ಕೋವಿಡ್ ಆಯಿತು, ಆಮೇಲೆ ಅನಿಸ್ತಿಲ್ಲ PG ಮಾಡೋಣ ಅಂತ ಅಂದ್ಕೊಂಡು ಆ ಟೈಮೇ ನಂಗೆ ಒಂದು 6-7 ಮಂತ್ಸ್ ಅಲ್ಲೇ ಐ ಲಾಸ್ ದಟ್ ಟೈಮ್. ಕೋವಿಡ್ ಬೇರೆ ಬಂತು, ಅಲ್ಲೊಂದು 6-7 ಮಂತ್ಸ್ ಆಯಿತು. ಬಟ್ PG ಮಾಡಬೇಕು ಅಂತ ಇಲ್ದಿದ್ದೀನಿ, ಅದ್ರ ಬಗ್ಗೆ ಯೋಚನೆ ಸಹ ಮಾಡಿಲ್ಲ, ಕಲಿಯೋಕ್ಕೆ ಇಂಟ್ರೆಸ್ಟು ಸಹ ತೋರಿಸಿರಲಿಲ್ಲ. ಸೊ ನಾನು ಮತ್ತೆ ಫ್ರೆಶ್ ಸ್ಟಾರ್ಟ್ ಮಾಡಬೇಕಾಯ್ತು, ಏನು ಎಂತ ಅಂತ ಕಲಿಯೋಕೆ. ಎಕ್ಸಾಮ್ ಬಗ್ಗೆ ಕಲ್ತ್ಕೊಳ್ಳೋಕೆ 2-3 ಮಂತ್ಸ್ ಕಳೆದೋಯ್ತು. ಬಟ್ ನನಗೆ ಒಂದೇ ಒಂದು ಗೊತ್ತಿತ್ತು ಅಂದರೆ ಇವತ್ತಲ್ಲ ನಾಳೆ ಈ ಎಕ್ಸಾಮ್ ಅಥವಾ ನೆಕ್ಸ್ಟ್ ಎಕ್ಸಾಮ್ ನಾನು ಕ್ಲಿಯರ್ ಮಾಡ್ತೀನಿ. ಅದು ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ದು ಅಷ್ಟೇ. ನಾನು ಹೇಳಿದ್ದು, ನಾನು ಹೇಗೆ ನಾನು ವೆರಿ ಪ್ರೋಸೆಸ್ ಓರಿಯೆಂಟೆಡ್, ನನಗೆ ಫಲ ಬಗ್ಗೆ ಚಿಂತೆ ಇಲ್ಲ. ಇವತ್ತೆಲ್ಲ ನಾಳೆ ಬರುತ್ತೆ, ನಾವೇನು ಮಾಡಬೇಕು ಅದನ್ನ ಮಾಡಬೇಕು. ನನ್ನಂಥ ಸ್ಟೂಡೆಂಟ್ಸ್ಗೆ, ಟಾಪರ್ ಇದ್ದವ್ರಿಗೆ ಫೇಲ್ಯೂರ್ಸ್ ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಬಟ್ ನನಗೆ ಆ ಥರ ಇಲ್ಲ. PGಲೂ ಒಂದು ಫಸ್ಟ್ ಎಕ್ಸಾಮ್ ಬರೆದಾಗ 5,000 ರ್ಯಾಂಕ್ ಬಂದಿತ್ತು. ಎಲ್ಲರೂ ಶಾಕ್ ಆಗಿದ್ರು, ನಿಮಗೆ ಆ ಥರ ಅಂತ. ಬಟ್ ನನಗೇನು ಬೇಜಾರಾಗಲಿಲ್ಲ, ನನಗೆ ಡೌಟು ಬರಲಿಲ್ಲ ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ. ನನಗೇನಂದರೆ ಓಕೆ ಇನ್ನೊಂಚೂರು ಎಫರ್ಟ್ ಹಾಕ್ಬೇಕು ಅಷ್ಟೇ. ಪ್ರೋಸೆಸ್ ನಾನು ಹೇಳಿದ್ನಲ್ಲ, ದಿನ 5-6 ಗಂಟೆ ಎದ್ದೇಳುವೆ. ಮಾರ್ನಿಂಗ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಟು ಲರ್ನ್. ಏನೇ ಇರ್ಬೋದು, ನಿಮ್ಮ ಮ್ಯೂಸಿಕ್ ಆಗಲಿ, ಓದೋದಾಗಲಿ, ಏನೇ ಕಲಿಯೋಕ್ಕೆ ಮಾರ್ನಿಂಗೇ ಬೆಸ್ಟ್ ಟೈಮ್. ನಿಮ್ಮದು ಹ್ಯೂಮನ್ ಫಿಸಿಯಾಲಜಿ ಡಿಸೈನೇ ಆಗಿರೋದು. ಈಗ ಲೈಟ್ ಎಲ್ಲ ಬಂದು ರಾತ್ರಿ ಶುರು ಆಗಿದೆ ಹೊರತು, ಹೌದು, ನಿಮ್ದು ಇಂಟರ್ನಲ್ ಮೆಕ್ಯಾನಿಸಮ್ಸ್ ಎಲ್ಲ ಏನಿದೆ ಅದೆಲ್ಲ ಮಾರ್ನಿಂಗಿಗೆ ಸೂಟಬಲ್. ಸೊ ಎಲ್ಲ ಗ್ರೇಟ್ ಥಿಂಕರ್ಸ್ ಆಗಲಿ, ಗ್ರೇಟ್ ಪೀಪಲ್ ಇನ್ ದ ವರ್ಲ್ಡ್ ಆಗಲಿ, ಎಲ್ಲ ಮಾರ್ನಿಂಗ್ ಪೀಪಲ್ ಇರ್ತಾರೆ. ನಾನು ನೈಟ್ ಔಲ್ ಇದ್ದೆ ಕಾಲೇಜಲ್ಲಿ, 3-4 ಗಂಟೆಗೆ ಮಲ್ಕೊಡುವೆ ರಾತ್ರಿ. ನನಗನ್ಸಿದ್ದು ನಾನು ಬೆಳಗ್ಗೆ ಎದ್ದೇಳಕ್ಕೆ ಸಾಧ್ಯನೇ ಇಲ್ಲ. ಬಟ್ PG ಪ್ರಿಪ್ರೇಷನ್ ಟೈಮಲ್ಲಿ ಬಾಡಿ ಕ್ಲಾಕ್ನ ಚೇಂಜ್ ಮಾಡಿಕೊಂಡೆ. ಆ ಚೇಂಜ್ ಮಾಡ್ಕೊಂಡು ತುಂಬಾ ವ್ಯತ್ಯಾಸ ಬಿತ್ತು. ಬೆಳಗ್ಗೆ 5 ಗಂಟೆಗೆ ಏನು ಎದ್ದೇಳ್ತಿದ್ದೆ, 5ರಿಂದ 7 ಗಂಟೆ ಏನು ಓದ್ತಿದ್ದೆ, ಅದು ಭಾಳನೇ ವ್ಯತ್ಯಾಸ ಬಂತು. 2 ಗಂಟೆ ಓದೋದು ಸಂಜೆ ಬಹುಶಃ 4ರಿಂದ 5 ಗಂಟೆ ಆಗ್ತಿತ್ತು. ಇದೇನು ಪ್ರೋಸೆಸ್ ಶುರು ಮಾಡಿದ್ದು ನಾನು. ಹಾಗಾಗಿ ರೆಗ್ಯುಲರ್ ಆಗಿ 300 ಕ್ವಶನ್ ಮಾಡು, ಗೊತ್ತಿಲ್ದಿರೋದನ್ನ ಕಲಿ, ಮಲ್ಗು ಅಷ್ಟೇ. ಎವ್ರಿ ಡೇ ಇನ್ ಡೇ ಔಟ್ ಅಷ್ಟೇ ಮಾಡ್ತಿದ್ದೆ ನಾನು. ಎಕ್ಸಾಮ್ ಕೊಡಬೇಕಾದ್ರೂ ಅಷ್ಟೇ, ಒಂದೇ ಚಿಂತೆ, 200 ಕ್ವಶನ್ ಇದೆ, 200 ಕ್ವಶನ್ ನಾನು ಸಾಲ್ವ್ ಮಾಡ್ಬೇಕು ಅಷ್ಟೇ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಬಗ್ಗೆ ನಾನು ಏನೂ ಯೋಚನೆ ಮಾಡಿಲ್ಲ. ಸೀಟ್ ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಿಪ್ರೇಷನ್ ಅಡಿಕ್ವೇಟ್ ಇದೆಯೋ ಇಲ್ವೋ ನನಗೆ ಅದ್ರ ಬಗ್ಗೆ ಸಹ ನಾನು ಯೋಚನೆ ಮಾಡಿಲ್ಲ. 200 ಕ್ವಶನ್ ನಾನು ಹೇಗಾದರೂ ಮಾಡಿ ಸಾಲ್ವ್ ಮಾಡ್ತೀನಿ. ಎಕ್ಸಾಮ್ ಸ್ಟಾರ್ಟ್ ಆಗಿಂದ ಮುಂಚೆ ಅಷ್ಟೇ ಹೇಳ್ಕೊಂಡಿದ್ದೆ. ಸೊ ಎಕ್ಸಾಮ್ ಆಯಿತು, ಚೆನ್ನಾಗಿ ಬರೆದೆ, ಆಲ್ ಇಂಡಿಯಾ 72 ಬಂತು. ಅದಾಗಿ ವಿದ್ಯಾಭ್ಯಾಸಕ್ಕೆ ಡೆಲ್ಲಿಗೆ ಹೋದಾಗ ನನಗೆ ನಮ್ಮ ಗುರು ಮತ್ತು ಗೈಡ್
ಪ್ರೊಫೆಸರ್ ಚಿಂತಾಮಣಿ ಅಂತ, ತುಂಬಾನೇ ಫೇಮಸ್ ಸರ್ಜನ್. ಡೆಲ್ಲಿ ಸರ್ಕಲ್ ಅಲ್ಲಿ, ಅಮೆರಿಕಲ್ಲೂ ಸಹ ತುಂಬಾ ನೇಮ್ ಮಾಡಿದ್ದಾರೆ, UK ಸಹ ನೇಮ್ ಮಾಡಿದ್ದಾರೆ. ತುಂಬಾ ವಿಡಿಯೋ ಸಹ ಇದೆ ಅವ್ರದ್ದು. ಪ್ರೊಫೆಸರ್ ಚಿಂತಾಮಣಿ ಅಂತ ಹೊತ್ತಿದ್ರೆ 1 ಲಕ್ಷ ಜನ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ತುಂಬಾ ಒಳ್ಳೆ ಟೀಚರ್. ಅವ್ರಿಗೆ ಟೀಚಿಂಗ್ ಅನ್ನೋದೇ ತುಂಬಾ ಪ್ಯಾಷನ್. ಅವ್ರ ಅಂಡರ್ ಹೋದೆ. ಎಷ್ಟು ಚೆನ್ನಾಗಿ ಹೇಳ್ಕೊಡೋರು, ಅಷ್ಟೇ ಸ್ಟ್ರಿಕ್ಟ್ ಇದ್ರು. ನಮ್ಗಂತೂ ತುಂಬಾ ಭಯ ಆಗೋದು. ಸೊ ಅವ್ರ ಅಂಡರ್ ಗೈಡೆನ್ಸ್ ಅಲ್ಲಿ ಸ್ವಲ್ಪ ಕಲಿತೆ, ಚೆನ್ನಾಗಿ ಹೇಳ್ಕೊಡೋರು. ಸೊ ಅದೊಂಥರ ಲಕ್ ಅನ್ಬೋದು. ಅಲ್ಲಿ ಯೂನಿಟ್ ಚೇಂಜ್ ಆಗಲ್ಲ. ನೀವು ಒಬ್ಬರು ಅಂಡರ್ ಹೋದ್ರೆ 3 ವರ್ಷ ಅವ್ರ ಜೊತೆನೇ. ಸೊ ಅದೊಂಥರ ಲಕ್ ಆಯ್ತು ನಂಗೆ. ಕೇಳಿದ್ರು, ನಂದು ಒಳ್ಳೆ ರ್ಯಾಂಕ್ ಇರೋದ್ರಿಂದ ಅವರೇ ತಗೊಂಡ್ರು ನನ್ನ. ಅದಾದ್ಮೇಲೆ 3 ವರ್ಷ ಅವ್ರ ಅಂಡರ್ ಇದ್ರೆ. ಲಾಸ್ಟ್ ಇಯರ್ ಅವ್ರದ್ದು ರಿಟೈರ್ಮೆಂಟ್ ಆಯಿತು. ಆಮೇಲೆ ಲಾಸ್ಟ್ ಇಯರಲ್ಲಿ ಸೇಮ್, ನನ್ನ ಎಕ್ಸಾಮ್ದು ಫಿಲಾಸಫಿ ಒಂದೇ. ನನ್ನ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ಇದಿದೆ, ಇದನ್ನ ಓದಬೇಕು, ಇಷ್ಟು ಓದ್ಕೊಂಡು ಹೋಗ್ತೀನಿ. ಪೇಪರ್ ಬರುತ್ತೆ, ಪೇಪರ್ ಬರೋಕ್ಕಿಂತ ಮುಂಚೆ ನಾನು ನಂಗೆ ಹೇಳ್ಕೊಡ್ತೀನಿ, ಏನೇ ಕ್ವಶನ್ ಬಂದರೂ ನಾನು ಚೆನ್ನಾಗಿ ಬರೀತೀನಿ ಅಂತ ಅಷ್ಟೇ. ಅದು ಹಾಕ್ಬಿಟ್ಟು ಎಕ್ಸಾಮ್ ಬರ್ತೀನಿ. ಇದು ಸಹ ನನಗೆ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಥಿಯರಿ ಮಾರ್ಕ್ಸ್ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಚೆನ್ನಾಗಿ ಬರ್ದಿದ್ದೆ ಅಷ್ಟು ಕಾನ್ಫಿಡೆನ್ಸಲ್ಲಿ. ಡಿಸ್ಪೈಟ್ ನಾನೊಂದು 3-4 ಕ್ವಶನ್ ಬಿಟ್ಟಿದ್ರು ಸಹ ನನ್ನ ಥಿಯರಿ ಎಲ್ಲರಿಗಿಂತ ಹೈಯೆಸ್ಟ್ ಇತ್ತು. ಒಂದು ಕ್ವಶನ್ 10 ಮಾರ್ಕ್ಸ್ ಇರುತ್ತೆ, 45 ಮಾರ್ಕ್ಸ್ ಬರದೇ ಇರಲಿಲ್ಲ ನಾನು. ಅಷ್ಟು ಚೆನ್ನಾಗಿ ಎಕ್ಸಾಮ್ ಪೇಪರ್ ಬರ್ದಿದ್ದೆ. ಆ ಮೂಮೆಂಟಲ್ಲಿ ನಾನು ಅದರೊಳಗೆ ಮುಳುಗೋಗಿದ್ದೆ. ಅಲ್ಲಿ ಆ ಟ್ರೈನಿಂಗ್ ಏನಿದೆ, ನಮ್ಮದು ಕಲೀಗ್ಸು ಇವರೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ನನಗನ್ಸೋದು ನಿಮ್ಮ ಪರಿಸರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕ್ಕಪಕ್ಕ ಜನ ನಿಮ್ದು ಹೇಗಿದ್ದಾರೆ ನಿಮಗೆ ಅಷ್ಟೇ ಒಳ್ಳೇದಾಗುತ್ತೆ. ನಿಮ್ಮ ಅಕ್ಕಪಕ್ಕ ಜನ ಚೆನ್ನಾಗಿದ್ರೆ ನಿಮಗೂ ಒಂಥರ ಸ್ಫೂರ್ತಿ ಇರುತ್ತೆ. ನೀವು ಗೊತ್ತಿಲ್ಲದೆ ಕಲಿತೀರ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಅನ್ಕೋತಾರೆ ಏನು ವ್ಯತ್ಯಾಸ ಆಗಲ್ಲ ಹಾಗೆ ಅಂತ. ಬಟ್ ನಿಮ್ಮ ಹ್ಯೂಮನ್ ಮೈಂಡ್ ಆ ಥರ ಅಲ್ಲ. ಎಲ್ಲದನ್ನೂ ನೋಡ್ತಾ ಇರುತ್ತೆ, ಎಲ್ಲದನ್ನೂ ಕಲಿತಿರುತ್ತೆ. ಒಂದು ನಿಮಗೆ ಗೊತ್ತಿರುತ್ತೆ, ಇನ್ನೊಂದು ಗೊತ್ತಿರಲ್ಲ. ಅಷ್ಟೇ ಬಿಟ್ಟರೆ ಎಲ್ಲ ಕಲಿತಾ ಇರುತ್ತೆ. ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಕಳೆದ 10 ವರ್ಷದಿಂದಲೂ ಕೂಡ ನಿರಂತರವಾಗಿ ಈ ಮೆಡಿಕಲ್ ಫೀಲ್ಡಲ್ಲಿ ಇದ್ದೀನಿ ನಾನು ಅಂತೇಳಿ ಹೇಳಿದ್ರಿ. ಮೆಡಿಕಲ್ ಫೀಲ್ಡಲ್ಲಿ ಹೊಸದಾಗಿ ಸಂಶೋಧನೆ ಆಗಿರ್ಬೋದು, ಚಿಕಿತ್ಸೆ ಆಗಿರ್ಬೋದು, ಏನು ನಡೀತಾ ಇದೆ, ಹೇಗೆ ಅದು ನಮ್ಮ ಜನರ ಒಳಿತಿಗಾಗಿ ಕೆಲಸವನ್ನು ಮಾಡ್ತಾ ಇದೆ? ಈಗ ಸರ್ಜರಿಲೇ ಹೇಳೋದಾದ್ರೆ ಎಲ್ಲರೂ ಮಾತಾಡ್ತಿರೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಹೌದು, ಅದು ಮೆಡಿಸಿನಲ್ಲೂ ಸಹ ಬರ್ತಿದೆ. ಬಹುಶಃ ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕೆಂದರೆ ಮೆಡಿಸಿನ್ ಬಂದು ಒಂದು ಇಂಪರ್ಫೆಕ್ಟ್ ಸೈನ್ಸ್. ಇಂಪರ್ಫೆಕ್ಟ್ ಸೈನ್ಸ್ ಅಂತ ಅಂದರೆ 1+1 = 2 ಅಷ್ಟು ಸಿಂಪಲ್ ಇಲ್ಲ. ಒಂದೊಂದು ಸಿಚುವೇಷನಲ್ಲಿ 1+1 = 2 ಇರುತ್ತೆ, ಒಂದೊಂದು ಸಿಚುವೇಷನ್ 1+1 = 4 ಇರುತ್ತೆ. ಸೊ ಅದನ್ನು ನೀವು ಒಂದು ಮಷೀನಿಗೆ ಹೇಳ್ಕೊಡೋದು ಭಾಳ ಕಷ್ಟ. ಅದಕ್ಕೆ ತುಂಬಾ ಡೇಟಾಸ್ ಬೇಕು. ಆಮೇಲೆ ಇನ್ನೊಂದು ಏನಂದರೆ ಎಲ್ಲ ಮನುಷ್ಯರು ಈಕ್ವಲ್ ಇಲ್ಲ. ಆಫ್ರಿಕಾಲಿ ಏನು ಕಾಯಿಲೆಗಳು ಜಾಸ್ತಿ ಇದೆ ಅದು ಇಂಡಿಯಾಲಿಲ್ಲ, ಇಂಡಿಯಾಲಿ ಏನು ಜಾಸ್ತಿ ಇದೆ ಅದು ಅಮೆರಿಕಾಲಿಲ್ಲ. ಸೊ ಎಲ್ಲರ ಕಡೆಯಿಂದನೂ ಡೇಟಾ ಬೇಕು. ಬರೀ ಈಗ ಸದ್ಯಕ್ಕೆ ನಾವು ಎಲ್ಲ ಏನು ಪ್ರಾಕ್ಟೀಸ್ ಮಾಡ್ತೀವಿ, ಅಮೆರಿಕಲ್ಲಿ ಏನು ಡೇಟಾ ಜನರೇಟ್ ಆಗ್ತಿದೆ ಅದ್ರ ಮೇಲೆ. ಬಟ್ ಅವ್ರ ಡಿಸೀಸಸ್ ನಮಗಾಗಲ್ಲ. ನಮ್ಗೆ ಇಂಡಿಯನ್ ಪ್ರಾಬ್ಲಮ್ಸ್ಗೆ ಇಂಡಿಯನ್ ಸೊಲ್ಯೂಷನ್ಸ್ ಹುಡುಕ್ಬೇಕು. ಪ್ರೊಫೆಸರ್ ಯಾವಾಗಲೂ ಹೇಳಿದ್ರು ಇಂಡಿಯನ್ ಪ್ರಾಬ್ಲಮ್ಸ್ಗೆ ಇಂಡಿಯನ್ ಸೊಲ್ಯೂಷನ್ಸ್ ಬೇಕು ಅಂತ. ಯಾಕೆಂದ್ರೆ ಅವ್ರದ್ದು ನಮ್ದು ಬಾಡಿ ಒಂದೇ ಥರ ಅಲ್ಲ. ಅವ್ರದ್ದು ಆಹಾರ ಅದೇನಿದೆ ಅದೆಲ್ಲ ಎಲ್ಲವೂ ಕೂಡ ಬದಲಾವಣೆ. ಸೊ ನಿಮ್ಮ ಬಾಡಿ ಆಫ್ಕೋರ್ಸ್ ವ್ಯತ್ಯಾಸ ಇರುತ್ತೆ. ಸೊ ಅಲ್ಲಿರೋ ಡ್ರಗ್ಸ್ ನಮಗೆ ಅಷ್ಟು ಎಫೆಕ್ಟಿವ್ ಇರಲ್ಲ. ಬಹುಶಃ ಅಲ್ಲಿರೋ ಕಾಯಿಲೆಗೆ ನಮ್ಗೆ ಬರಲ್ಲ. ಅವ್ರದ್ದು ರಿಸಲ್ಟ್ಸ್ ನಾವು ಅಪ್ಲೈ ಮಾಡೋಕ್ಕಾಗಲ್ಲ, ನಮ್ಮದೇ ಓನ್ ಡೇಟಾ. ಬಟ್ ನಾವು ಡೆವಲಪಿಂಗ್ ನೇಷನ್ ಇರೋದ್ರಿಂದ ನಮ್ಮ ಹತ್ರ ಅಷ್ಟು ಈ ಡೇಟಾ ಕಲೆಕ್ಟ್ ಆಗಿಲ್ಲ. ಸೊ ಇವಾಗ ಶುರು ಆಗಿದೆ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಬಂದು. ಬಹುಶಃ ಒಂದು 10-15 ಇಯರ್ಸಲ್ಲಿ ನಮ್ಮ ಹತ್ರ ಒಂದು ಒಳ್ಳೆ ಡೇಟಾ ಇರುತ್ತೆ. ಆ ಡೇಟಾದಿಂದ ಮಷೀನಿಗೆ ಟ್ರೈನ್ ಮಾಡಿ, ಎಸ್ಪೆಷಲಿ ರೂರಲ್ ಹೆಲ್ತ್ ಅಂತ ಏನು ಹೇಳ್ತೀವಿ, ಅದಕ್ಕೆ ನೀವು ರೆವಲ್ಯೂಷನೈಸ್ ಮಾಡ್ಬೋದು ಅಂತ. ಹೇಗೆ ಅಂದರೆ ಈಗ ಕೆಲವು ಡಾಕ್ಟರ್ಸ್ ಕಾನ್ಫಿಡೆನ್ಸ್ ಇರಲ್ಲ. ಈಗ ಫೋನಲ್ಲೇ ಏನೋ ಒಂದು ಪ್ರಾಬ್ಲಮ್ ಇತ್ತು, ನಿಮ್ಗೆ ಯಾವುದೋ ಒಂದು ಡೌಟ್ ಇತ್ತು, ಟೆಕ್ಸ್ಟ್ ಬುಕ್ ಹೋಗಿ ಓದ್ರು ಬಲ್ಲ, ಬಟ್ ಇಲ್ಲೇ ನೀವು ಟೈಪ್ ಮಾಡಿದ್ರೆ ಸಿಕ್ಕುತ್ತೆ ಆನ್ಸರ್ ಅಂತ ಆದರೆ ಅವನಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಬೋದು, ಬಹುಶಃ ಅವನು ವಾಪಸ್ ಹೋಗಿ ಊರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಆ ಕಾನ್ಫಿಡೆನ್ಸ್ ಗೇನ್ ಮಾಡ್ತಾನೆ. ಆಮೇಲೆ ಟೆಲಿಮೆಡಿಸಿನ್ ಅಂತ ಒಂದು ಬರುತ್ತೆ. ನೀವು ಹೋದರೆ ಸ್ಕ್ರೀನಲ್ಲೇ ಡಾಕ್ಟರ್ ಇರ್ತಾರೆ, ನೋಡಿ ಬೇರೆದೆಲ್ಲ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಅವರೆಲ್ಲ ನಿಮಗೆ ಅವ್ರ ಆರ್ಡರ್ಸ್ ಪ್ರಕಾರ ಮಾಡ್ತಾರೆ. ಸೊ ಇದೇನಿದೆ ಔಟ್ರೀಚ್ ಪ್ರೋಗ್ರಾಮ್ಸ್ಗೆ ಇಂಪ್ರೂವ್ ಮಾಡಬೇಕು ಅಂತ ಟೆಕ್ನಾಲಜಿಕಲ್ ನಂದು ಅದೊಂದು ಇದೆ. ಮುಂದೆ ಒಂದು 5-10 ವರ್ಷದಲ್ಲಿ ನಾನು ಇದೇ ಫೀಲ್ಡಲ್ಲಿ ಬರಬೇಕು ಅಂತ, ರೂರಲ್ ಹೆಲ್ತ್ ಅಂದರೆ ಅದ್ರ ಮೇಲೆ ಇಲ್ಲಿವರೆಗೂ ಆ್ಯಕ್ಚುಲಿ ಅಷ್ಟು ಗಮನ ಇಲ್ಲ. PHC ಇಲ್ಲೂ ಸಹ ನೀವು ಹೋದರೆ ಅಷ್ಟು ಡಾಕ್ಟರ್ಸ್ ಒಂದೊಂದ್ಸಲಿ ಇರಲ್ಲ, ಯಾರು ರಿಕ್ರೂಟ್ ಆಗಲ್ಲ, ಎಲ್ಲರೂ ಬೆಂಗಳೂರು ಮೈಸೂರಲ್ಲೇ ಇರ್ತಾರೆ. ಸೊ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಎಲ್ಲರೂ ಈಗ ವಾಪಸ್ ಅವ್ರ ತಂದೆ ತಾಯಿ ಊರಿಗೆ ಹೋಗ್ತಾರೆ, ಅಲ್ಲಿದ್ದೇ ಪ್ರಾಕ್ಟೀಸ್ ಮಾಡೋಕ್ಕೆ ಅವರಿಗೆ ಆಸಕ್ತಿ ಆಗುತ್ತೆ. ಇನ್ನೊಂದು ಪೇಪರ್ಸಲ್ಲಿ ಸಹ ನೀವು ನೋಡಿರ್ಬೋದು, ಇಲ್ಲಿ ಕೂತಿ ನಾನು ಬೇರೆ ಎಲ್ಲೋ 1000 ಕಿಲೋಮೀಟರ್ ದೂರದಲ್ಲಿ ಸರ್ಜರಿ ಮಾಡಿದ್ದಾರೆ, ಇಂಡಿಯಾದಿಂದ ಪ್ಯಾರಿಸಲ್ಲಿ ಒಂದು ಪೇಷಂಟ್ಗೆ ಮಾಡಿದೆ. ಈ ಥರ ಎಲ್ಲ ಆದಾಗ ನಾನು ಬಹುಶಃ ಮುಂದೆ ಹಾಸನಲ್ಲಿ ಕೂತು ಡೆಲ್ಲಿಲಿ ಸಹ ಆಪರೇಟ್ ಮಾಡ್ಬೋದು. ಅದೆಲ್ಲ ಒಂದು ಫ್ಲೆಕ್ಸಿಬಿಲಿಟಿ ಬಂದರೆ ಡಾಕ್ಟರ್ಸ್ಗೆ, ಆವಾಗ ಅವರು ಇಲ್ಲೇ ಕೆಲಸ ಮಾಡಬೇಕು, ಅಲ್ಲೇ ಕೆಲಸ ಮಾಡಬೇಕು ಅಂತ ಇಶ್ಯೂಸ್ ಇರುತ್ತೆ, ಅದೆಲ್ಲ ಸಾಲ್ವ್ ಆಗುತ್ತೆ. ಜನರಿಗೂ ಸಹ ಹೆಲ್ಪ್ ಆಗುತ್ತೆ. ನಾನು ಹಾಸನಲ್ಲಿ ಇದ್ದರೆ ಇಲ್ಲಿರೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಡೆಲ್ಲಿಲಿ ಎಲ್ಲರೂ ಹೋಗ್ತಾರೆ, ಹಾಸನಲ್ಲಿ ವಾಪಸ್ ಬಂದು ಕೆಲಸ ಮಾಡೋರು ತುಂಬ ಕಮ್ಮಿ. ಸೊ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಇರಬೇಕು ಡಾಕ್ಟರ್ಸ್.
ಆ ಥರ ಆಪರ್ಚುನಿಟಿ ಈಗ ಟೆಕ್ನಾಲಜಿ ಪ್ರೊವೈಡ್ ಮಾಡ್ತಾ ಇದೆ. ನೀವು ಇಲ್ಲೂ ಸಹ ಇದ್ದು ಕಲಿಯೋಕ್ಕೇನು ಕಮ್ಮಿ ಆಗಬಾರ್ದು ಅನ್ನೋದು ಒಂದು ಟೆಕ್ನಾಲಜಿ ತೋರಿಸ್ಕೊಡ್ತಾ ಇದೆ. ಬಹುಶಃ ಒಂದು 10-15 ಇಯರ್ಸಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ನಾವು ಅದು ಅಡಾಪ್ಟ್ ಆಗಬೇಕು, ಜನರು ಸಹ ಅಡಾಪ್ಟ್ ಆಗಲೇಬೇಕು. ಸದ್ಯಕ್ಕೆ PGಯನ್ನು ಮುಗಿಸಿ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ? ಮುಂದೆ ನಾನು ಕ್ಯಾನ್ಸರ್ ಸರ್ಜರಿ ಏನಿದೆ ಅದರಲ್ಲಿ ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಇದ್ದೀನಿ. ಅದಂತೂ 3 ವರ್ಷದ ಕೋರ್ಸು. ಅದಾಗಿ ಮುಂದೆ ಇನ್ನೂ ಹೊರಗೆ ಹೋಗಿ ಒಂದು 2-3 ಇಯರ್ಸ್ ಫೆಲೋಶಿಪ್ ಮಾಡಬೇಕು ಅಂತ ಆಸಕ್ತಿ ಇದೆ. ಏನಕ್ಕೆ ಅಂದರೆ ಅಲ್ಲಿ ಕೆಲಸ ಮಾಡಬೇಕು ಅಂತಲ್ಲ, ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ. ನಮ್ಮಲ್ಲಿ ಏನಿಲ್ಲ, ಅವರಲ್ಲಿ ಏನಿದೆ, ಅವ್ರು ಏನಕ್ಕೆ ಅಷ್ಟು ಚೆನ್ನಾಗಿ ಮಾಡ್ತಾರೆ, ಬಹುಶಃ ಅಲ್ಲಿ ಕಲ್ತು ನಾನು ವಾಪಸ್ ನಮ್ಮ ದೇಶದಲ್ಲಿ ಏನಾದ್ರು ಪ್ರಯೋಗ ಮಾಡ್ಬೋದಾ ಏನು ಅಂತ ಒಂದು ಕಲಿಯೋ ಕುತೂಹಲ ನನಗೆ. ಅದೊಂದು 2-3 ವರ್ಷ ಆದಮೇಲೆ ವಾಪಸ್ ನಾನು ಹೇಳ್ದಂಗೆ ರೂರಲ್ ಹೆಲ್ತ್ ಮೇಲೆ ನನಗೆ ತುಂಬಾ ಆಸಕ್ತಿ. ಎಸ್ಪೆಷಲಿ ಕ್ಯಾನ್ಸರ್ ಥೆರಪಿ ಎಲ್ಲ ನೀವು ನೋಡಿದ್ರೆ ಯಾರಿಗಾರು ಕ್ಯಾನ್ಸರ್ ಬಂದರೆ ಎಲ್ಲರೂ ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಲೇಬೇಕು. ಅದನ್ನು ಕಮ್ಮಿ ಮಾಡಬೇಕು ಅನ್ನೋದು ನಂದು ಒಂದು ಗುರಿ. ಯಾರಿಗೆ ಕ್ಯಾನ್ಸರ್ ಬಂದರೂ ಒಂದು 100 ಕಿಲೋಮೀಟರ್ ಮೇಲೆ ಹೋಗಬಾರ್ದು ಅಂತ, ಆ ಥರ ಒಂದು ವಿಷನ್ ಇದೆ ನನಗೆ. ಎಲ್ಲ ಅದು ಒಂದು ಕ್ವಾಲಿಟಿ ಕೇರ್ ವಿತಿನ್ 100 ಕಿಲೋಮೀಟರ್ಸ್ ಆಫ್ ಒಬ್ಬ ಪರ್ಸನ್ ರೇಡಿಯಸಲ್ಲಿ ಕೊಡಬೇಕು ಅನ್ನಂಗೆ. ಅದು ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಆ ಪ್ರೋಸೆಸ್ಸಲ್ಲಿ ಮುಂದೆ ಅದ್ರ ಮೇಲೆ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ. ಅದ್ರ ಜೊತೆಗೆ ಎಜುಕೇಷನ್ ನಂದು ತುಂಬಾ ಆತ್ಮೀಯ ಅಂತ ಒಂದು ನನಗನ್ಸೋದು. ನಾನು ಈ ವಿಷಯದಲ್ಲಿ ಸ್ವಲ್ಪ ಲಕ್ಕಿ ಆದೆ. ತುಂಬ ಜನಕ್ಕೆ ಅದು ಆಪರ್ಚುನಿಟಿ ಸಿಕ್ಕಲ್ಲ. ನನಗೆ ಮೊದಲೇ ಗೊತ್ತಾಯಿತು ಓಕೆ ಹೇಗೆ ಓದಬೇಕು ಅಂತ. ಅದಕ್ಕೆ ಎಷ್ಟೊಂದು ಜನಕ್ಕೆ ಲಾಸ್ಟ್ ತನಕ ಗೊತ್ತಾಗಲ್ಲ. ಅವ್ರಿಗನ್ಸುತ್ತೆ ಓದೋದು ಕಷ್ಟ ಅಂತ. ನಮ್ಮ ತಂದೆ ಯಾವಾಗಲೂ ಹೇಳೋದು ಈಸಿಯೆಸ್ಟ್ ಕೆಲಸ ಅಂದರೆ ಓದೋದು. ಅದು ಆ್ಯಕ್ಚುಲಿ ಇಟ್ಟು ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬೇರೆ ಎಲ್ಲ ಕೆಲಸ ಕಷ್ಟ, ಓದೋದೇ ತುಂಬ ಈಸಿ. ಅದನ್ನ ಹೇಗೆ ಎಲ್ಲ ಮಕ್ಳಿಗೆ ಕಾನ್ಫಿಡೆನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ಕೆಲಸ ಮಾಡಬೇಕಂತ ಆಸಕ್ತಿ ಇದೆ. ಸೊ ಬಹುಶಃ ಈ 2 ಪ್ರಾಜೆಕ್ಟ್ಸ್ ನನ್ನ ಮೈಂಡಲ್ಲಿದೆ. ನೋಡಬೇಕು ಮುಂದೆ ಹೇಗೆ ಹೆಂಗಾದ್ರೆ. ತುಂಬ ಜನ ವಿದ್ಯಾರ್ಥಿಗಳು ಇವತ್ತು ನಾವು ಮೆಡಿಕಲ್ನೇ ಓದಬೇಕು ಅಂತ ಹೇಳಿ ತುಂಬ ಹರಸಾಹಸವನ್ನು ಮಾಡ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮಗೆ ಮೆಡಿಸಿನ್ ಪ್ಯಾಷನ್ ಆಗಿದ್ದರೆ ಖಂಡಿತ ತಗೊಳ್ಳಿ. ಅದ್ರ ಥರ ಯಾವ ಪ್ರೊಫೆಷನ್ನೂ ಇಲ್ಲ, ಅಷ್ಟು ನಾನು ಹೇಳಬಲ್ಲೆ. ನಾನು ಡಾಕ್ಟರ್ ಆಗಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ. ನಾನು ತುಂಬಾ ಬ್ಯಾಲೆನ್ಸ್ಡ್ ವ್ಯೂ ಇಡೋ ಮನುಷ್ಯ. ನಂದೇ ಗ್ರೇಟು ಅಂತ ನಾನು ಯಾವತ್ತೂ ಹೇಳಲ್ಲ. ಬಟ್ ಡಾಕ್ಟರ್ಸು ದಿನನಿತ್ಯದಲ್ಲಿ ಪ್ರತಿಯೊಂದು ಪೇಷಂಟ್ ಇಮೋಷನ್ ಜೊತೆ ಆಗಲಿ, ಡೆತ್ ಬಗ್ಗೆ ಆಗಲಿ ದಿನನಿತ್ಯ ನೋಡ್ತಾನೆ ಇರ್ತೀವಿ ನಾವು. ನಮಗಷ್ಟು ರೆಸಿಲಿಯನ್ಸು ಬಹುಶಃ ಬೇರೆ ಪ್ರೊಫೆಷನ್ಗೆ ಅಷ್ಟಿಲ್ಲ. ನೀವು ಇಲ್ಲಿ ಡೆತ್ ನೀವು ಹ್ಯಾಂಡಲ್ ಮಾಡ್ತೀರಾ, ಮತ್ತೆ ನೆಕ್ಸ್ಟ್ ಪೇಷಂಟ್ ಹೋಗಿ ಅವ್ರ ಜೊತೆ ಖುಷಿಯಾಗಿರೋ ವಿಷಯ ಹೇಳಬೇಕು, ನೀವು ಶಿಫ್ಟ್ ಆಗ್ತಾ ಇರಬೇಕು. ಆ ಥರ ಆ ಮೆಂಟಲ್ ಸ್ಟ್ರೈನ್ ಏನಿದೆ ಅದು ಬೇರೆ ಪ್ರೊಫೆಷನಲ್ ಅಷ್ಟಿಲ್ಲ. ಅಕಸ್ಮಾತ್ ನಿಮ್ಗೆ ಅಷ್ಟು ಖುಷಿ ಇದೆ ಡಾಕ್ಟರ್ ಅಂದರೆ, ನೀವು ಡಾಕ್ಟರ್ ಆಗೋದೇ ನಿಮಗೆ ಪರ್ಫೆಕ್ಟ್. ಪೇರೆಂಟ್ಸು ಸಹ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸೀಟ್ ಸಿಕ್ಕಲಿಲ್ಲ ಅಂದರೆ ಪರವಾಗಿಲ್ಲ, ಸ್ಟೂಡೆಂಟ್ ಲೋನ್ ತಗೊಳ್ಳಿ, ಅವ್ರು ಡಾಕ್ಟರ್ ಮಾಡಿ, ಒಳ್ಳೆ ಡಾಕ್ಟರ್ ಆಗ್ತಾರೆ. ದುಡ್ಡು ಇಲ್ಲ ಅಂತ ಅವ್ರು ಡಾಕ್ಟ್ರಿಗೆ ಓದಿಸ್ತಲೇ ಇರಬೇಡಿ. ಯಾಕೆಂದರೆ ಅವ್ರಿಗೆ ಯಾವಾಗಲೂ ಅದೊಂದು ಉಳ್ಕೊಬಿಡುತ್ತೆ ಅವ್ರು ಡಾಕ್ಟರ್ ಆಗಲಿಲ್ಲ ಅಂತ. ಸ್ಟೂಡೆಂಟ್ ಲೋನ್ ಮಾಡಿ, ಈಗ ಲೋನ್ ಸಿಕ್ಕುತ್ತೆ, ಅವ್ನು ಕಷ್ಟಪಟ್ಟು ಓದ್ತಾರೆ, ಮುಂದೆ ಅವರೇ ಲೋನ್ ಕಟ್ಕೋತಾರೆ. ಏನು ಅಷ್ಟು ಕಷ್ಟ ಇಲ್ಲ. ಡಾಕ್ಟರ್ಸ್ಗೆ ಒಂದು ಒಳ್ಳೇದೇನೆಂದರೆ ಕೆಲ್ಸಕ್ಕೆ ಯಾವತ್ತೂ ಕಮ್ಮಿ ಇಲ್ಲ. ಯಾವತ್ತಿದ್ರೂ ನಿಮ್ಗೆ ಒಳ್ಳೆ ಅರ್ನಿಂಗ್ಸ್ ಇದ್ದೇ ಇರುತ್ತೆ. ಬೇಸಿಕ್ ಅರ್ನಿಂಗ್ಸ್ಗೆ ಏನು ಮೋಸ ಇಲ್ಲ. ನಿಮ್ಗೆ ಆಸೆ ಜಾಸ್ತಿ ಇದ್ದರೆ ಜಾಸ್ತಿ ದುಡಿಬೋದು ಹೊರತು ಕಮ್ಮಿ ಅಂತೂ ದುಡಿಯಲ್ಲ. ನೀವು ಎಂತ ಬೇಸಿಕ್ MBBS ಗ್ರಾಜುಯೇಟ್ ಆದರೆ ಈಗ 1 ಲಕ್ಷ ದುಡಿತಾರೆ ತಿಂಗಳಿಗೆ ಮಿನಿಮಮ್. ಬೇರೆ ಎಲ್ಲ ನೀವು ಅಲ್ಲಿ ಇಲ್ಲಿ ಆನ್ಲೈನ್ ಕನ್ಸಲ್ಟೆನ್ಸಿ ಮಾಡ್ಕೊಂಡ್ರೆ ಒಂದು 50,000 ಎಕ್ಸ್ಟ್ರಾ ದುಡ್ಕೋತೀರ. ನೀವು ಆ ಟೈಮಲ್ಲಿ ಆ ಮಗುಗೆ ಅವಶ್ಯಕತೆ ಇತ್ತು, ಆಸಕ್ತಿ ಇದೆ, ಬಟ್ ಏನೋ ಎಕ್ಸಾಮ್ ಚೆನ್ನಾಗಿಲ್ಲ, ಏನೋ ಆಗಲಿಲ್ಲ, ಹಾಗಾಗಿ ಸೇರ್ಸೋಕ್ಕಾಗಲ್ಲ ಅನ್ನೋದು ವಿಷಯಕ್ಕೆ ನೀವು ಅವ್ರನ್ನ ಡಾಕ್ಟ್ರ್ ಮಾಡ್ದಲ್ಲೇ ಇರಬೇಡಿ. ಕಷ್ಟಪಟ್ಟು ಹೇಗೋ ಲೋನು ಅರೇಂಜ್ ಮಾಡಿ ಮಕ್ಕಳನ್ನ ಡಾಕ್ಟರ್ ಮಾಡಿ, ಅವರು ಖಂಡಿತವಾಗ್ಲೂ ಅದನ್ನು ಜ್ಞಾಪಕ ಇಟ್ಕೋತಾರೆ, ಒಳ್ಳೆ ಡಾಕ್ಟರ್ ಆಗ್ತಾರೆ. ನಿಮಗೋಸ್ಕರ ಅಂತಲ್ಲ, ಸಮಾಜಕ್ಕೆ ಒಳ್ಳೆ ಡಾಕ್ಟರ್ಸ್ ಬೇಕು. ಈಗ ನಾನು ನೋಡಿದ್ರೆ ಒಂದು 100 ಜನದಲ್ಲಿ ಒಂದು 50 ಜನಕ್ಕೆ ಅವ್ರ ತಂದೆ ತಾಯಿ ಡಾಕ್ಟರ್ಸ್ ಆಗಿರ್ತಾರೆ, ಅವ್ರಿಗೆ ಫೋರ್ಸ್ ಮಾಡಿ ಡಾಕ್ಟರ್ಸ್ ಮಾಡ್ತಾರೆ. ಅವ್ರ ಕ್ವಾಲಿಟಿ ಆಫ್ ಡಾಕ್ಟರ್ಸು ಅಷ್ಟೇ ಇರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಡಾಕ್ಟರ್ ಬಂದು ನೀವು ಇಂಟ್ರೆಸ್ಟ್ ಇರಬೇಕು, ಯಾಕೆಂದರೆ ಕಲಿಯೋಕ್ಕೆ ತುಂಬ ಇದೆ, ತುಂಬ ರೆಸ್ಪಾನ್ಸಿಬಲ್ ಪ್ರೊಫೆಷನ್ ಇದು. ನಿಮ್ಗೆ ಆಸಕ್ತಿ ಇಲ್ಲ ಅಂದರೆ ಒಂದು ನೀವು ಪೇಷಂಟ್ ಹೆಲ್ತ್ ಜೊತೆ ನೀವು ರಿಸ್ಕ್ ತಗೋತಾ ಇರ, ಇನ್ನೊಂದು ಸಮಾಜಕ್ಕೆ ಒಂದು ಪ್ರಾಬ್ಲಮ್ ಆಗಿ ನೀವು ಉಳ್ಕೊಬಿಡ್ತೀರ. ಕಮ್ಮಿ ಡಾಕ್ಟರ್ಸ್ ಇರೋದ್ರಿಂದ ಒಳ್ಳೆ ಡಾಕ್ಟರ್ಸ್ ತುಂಬ ಅವಶ್ಯಕತೆ ಇದೆ. ಪೇರೆಂಟ್ಸ್ ಸಹ ಅವರಿಗೆ ಮೋಟಿವೇಟ್ ಮಾಡಿ ಏನೇನು ರಿಸೋರ್ಸಸ್ ಬೇಕು ಅದನ್ನು ಕೊಡಿಸಿ. ಈಗೆಲ್ಲ ಆನ್ಲೈನ್ ಸಿಕ್ಕುತ್ತೆ, ರಿಸೋರ್ಸಸ್ಗೆ ಏನೂ ಲಿಮಿಟೇಷನ್ಸ್ ಇಲ್ಲ. ಆನ್ಲೈನ್ ನಿಮ್ಗೆ 5,000ಕ್ಕೆ 1 ಇಯರ್ ಸಬ್ಸ್ಕ್ರಿಪ್ಷನ್ ಎಲ್ಲ ಸಿಕ್ಕುತ್ತೆ. ಅದನ್ನು ಅವ್ರು ಪ್ರಾಕ್ಟೀಸ್ ಮಾಡಿದ್ರು ಸಾಗುತ್ತೆ. ನೀವು 1 ಲಕ್ಷ 2 ಲಕ್ಷ ಕೋಚಿಂಗ್ ಖರ್ಚು ಮಾಡಲೇಬೇಕು ಅಂತ ಸಹ ಇಲ್ಲ, ಎಲ್ಲ ಆನ್ಲೈನ್ ಸಿಗುತ್ತೆ. ಆ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕಷ್ಟೇ. ನನ್ನ ಹತ್ರ ಆಗಲಿ, ಯಾರು ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿಸಿ ಅವ್ರಿಗೆ ಒಂದು ಸ್ವಲ್ಪ ಸ್ಫೂರ್ತಿ ಬರಲಿ, ಅವಾಗ ಇನ್ನೂ ಚೆನ್ನಾಗಿ ಓದ್ತಾರೆ. ಡಾಕ್ಟ್ರು ಫೋರ್ಸ್ ಮಾಡಕ್ಕೆ ಹೋಗ್ಬಿಡಿ. ಯಾರಿಗೆ ಆಸಕ್ತಿ ಇರುತ್ತೆ ಆಸಕ್ತಿ ಅವ್ರು ಮಾತ್ರ ಮಾಡಿ. ಯಾಕೆಂದರೆ ಇದು 5.5 ವರ್ಷ ಅಂಡರ್ ಗ್ರಾಜುಯೇಷನ್, ಅದಾದ್ಮೇಲೆ 3 ವರ್ಷ. ಈಗಲೂ ಎಷ್ಟು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಈಗಲೂ ಅವ್ರು ಅನ್ಕೋತಾರೆ ಬಹುಶಃ ನಾನು ಬೇರೆದು ಮಾಡಬೇಕಿದೆ. 10 ವರ್ಷ ಆಗಿದೆ, ಈಗಲೂ ಅವ್ರಿಗೆ ಅದು ನಮ್ಮ ತಂದೆ ತಾಯಿ ಇಲ್ಲ ಹಾಕ್ಬಿಟ್ರು, ಅದೊಂಥರ ಕೊರ್ಗು ಯಾವಾಗಲೂ ಇರುತ್ತೆ ಅವ್ರಿಗೆ. ಆ ಥರ ಮಾಡಕ್ಕೆ ಹೋಗ್ಬಿಡಿ.
ಇಂಜಿನಿಯರಿಂಗ್ ಅಲ್ಲಿ ನಾನು ಹೇಳೋದು, ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಅವ್ರ ಲೈಫ್ ಶುರು ಆಗುತ್ತೆ ಅಂತ. ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಕೆಲವರು ಬಿಸ್ನೆಸ್ ಮ್ಯಾನ್ ಆಗ್ತಾರೆ, ಕೆಲವರು ಫಿಲ್ಮ್ ಇಂಡಸ್ಟ್ರಿ ಹೋಗ್ತಾರೆ. ರಕ್ಷಿತ್ ಶೆಟ್ಟಿ ಎಲ್ಲ ಇಂಜಿನಿಯರಿಂಗ್ ಮಾಡಿದಾರೆ ಅವರೆಲ್ಲ. ಚರಣ್ ರಾಜ್ ಮ್ಯೂಸಿಕ್ ಡೈರೆಕ್ಟರ್, ಅವರು ಇಂಜಿನಿಯರಿಂಗ್ ಮುಗಿಸ್ತಾರೆ, ಇಲ್ಲ MC ಓದಿರೋದು. ಅವ್ರದ್ದು ಏನ್ ಬೇಕಾದ್ರೂ ಮಾಡ್ಬೋದು. ಡಾಕ್ಟ್ರು 6 ವರ್ಷ ಕೊಟ್ಟಿರ್ತೀರಾ ನೀವು, ಬೇರೆದು ಮಾಡಕ್ಕೆ ನಿಮ್ಮ ಹತ್ರ ಅಷ್ಟು ಸ್ಕಿಲ್ ಇರಲ್ಲ, ಇದನ್ನು ಚೆನ್ನಾಗಿ ಓದಿರಲ್ಲ, ಅದೊಂಥರ ಸಿಗಾಕೋಬಿಡ್ತಾರೆ. ಸೊ ಆ ಥರ ಹಿಂಸೆ ಕೊಟ್ಟಂತೂ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಆಸೆ ಮಗು ಆಸೆ ಮಾಡಕ್ಕೆ ಹೋಗ್ಬೇಡಿ. ಆ ಮಗು ಆಸಕ್ತಿ ಇದೆಯಾ, ಖಂಡಿತವಾಗ್ಲೂ ನೀವು 100% ಎಫರ್ಟ್ ಹಾಕಿ. ಹಬ್ಬದ ಸಂದರ್ಭದಲ್ಲಿ ತಾವು ಊರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಗೂ ಕೂಡ ಬಿಡುವು ಮಾಡ್ಕೊಂಡ್ಬಂದು ತಮ್ಮ ಜೀವನದ ಅನುಭವಗಳು ಹೇಗಿತ್ತು, ಹೇಗೆ ಓದಬೇಕು, ತಾವು ಹೇಗೆ ಓದಿ ಮುಂದೆ ಬಂದ್ರಿ ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಓದಿನ ಬಗ್ಗೆ ಆಗಲಿ ಮತ್ತು ಈ ಒಂದು ವೈದ್ಯ ವೃತ್ತಿಯ ಬಗ್ಗೆ ಆಗಲಿ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ನಿಮ್ಮ ಸಲಹೆ ಬೇಕು ಅಂತ ಹೇಳಿದರೆ ಅವ್ರಿಗೆ ನೀಡಬಹುದಾ? ಖಂಡಿತ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳ್ಬೋದಾ? 9566 966 396 9566 966 396. ಯಾವ ಸಂದರ್ಭದಲ್ಲಿ ನಿಮಗೆ ನೀವು ನನ್ನ ಫೋನು ಒಂದೊಂದ್ಸಲಿ ಸೈಲೆಂಟಲ್ಲಿ ಇರುತ್ತೆ, ಎಸ್ಪೆಷಲಿ OT ಎಲ್ಲ ಇದ್ದಾಗ ಆಪರೇಷನ್ ಮಾಡಬೇಕಾದ್ರೆ. ನೀವು ವಾಟ್ಸಾಪಲ್ಲಿ ಮೆಸೇಜ್ ಮಾಡಿರಿ. ಅದ್ರ ಬಗ್ಗೆ ಆದರೂ ನಿಮ್ಗೆ ಏನಾದ್ರು ಕೇಳೋದಿಕ್ಲಿ ಅಥವಾ ಏನೋ ಒಂದು ಗೈಡೆನ್ಸ್ ಬೇಕಿದ್ರೆ ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಜವಾಬ್ದಾರಿ ಅಂತ ನಾನು ಅನ್ಕೋತೀನಿ. ನೀವು ವಾಟ್ಸಾಪಲ್ಲಿ ನಂಗೆ ಒಂದು ಮೆಸೇಜ್ ಮಾಡಿರಿ, ನಾನು ಖಂಡಿತವಾಗ್ಲೂ ನಿಮಗೆ ಸಂಜೆ ಅಷ್ಟೊಳಗಂತೂ ರಿಪ್ಲೈ ಮಾಡ್ತೀನಿ. ಒಳ್ಳೆಯದು. ಡಾಕ್ಟರ್ VK ಸೂರ್ಯ ಅವರೇ, ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ಬಹಳ ಮುಖ್ಯವಾಗಿ ಮಕ್ಕಳು ಹೇಗೆ ಓದಬೇಕು, ಸುಮ್ಮನೆ ಓದುವಂಥದ್ದಲ್ಲ, ಪರಿಣಾಮಕಾರಿಯಾಗಿ ಹೇಗೆ ಓದಬೇಕು ಅನ್ನುವಂಥದ್ದನ್ನು ಭಾರಿ ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಮ್ಮ ಜೀವನದ ಅನುಭವಗಳ ಜೊತೆಗೆ ಹೇಗೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು, ಓದು ಅನ್ನುವಂಥದ್ದು ಒಂದು ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಬಹಳ ಸೊಗಸಾಗಿ, ಬಹಳ ವಿವರವಾಗಿ ಹಂಚ್ಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ವೈದ್ಯಕೀಯ ಸ್ನಾತಕೋತ್ತರ ಪದವಿಯಲ್ಲಿ ದೆಹಲಿಯ ವೈದ್ಯಕೀಯ ವಿಶ್ವವಿದ್ಯಾನಿಲಯದಿಂದ ಪ್ರಥಮ ರ್ಯಾಂಕ್ ಗಳಿಸಿರುವ ಹಾಸನದ ಡಾಕ್ಟರ್ VK ಸೂರ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ. ಮಧುಸೂದನ್. ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್ ಮತ್ತು ನಾಜಿಮಾ ಬಾನು. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು